ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ನಾರಾಯಣ ಹರೇ ರಾಮ. ಅನಂತ ಅನ್ನುವ ಶಬ್ದ ಕೊನೆಯಿಲ್ಲದ್ದು ಮತ್ತು ಒಂದು ಸಂಖ್ಯಾವಾಚಿಯಾಗಿ ಮತ್ತು ನಮಗೆ ಎಣಿಸಲಾರದ್ದು ಅನ್ನುವ ಮೂರು ಅರ್ಥಗಳಲ್ಲಿ ಬರುವಂಥದ್ದನ್ನ ಗಮನಿಸಿ, ಇಲ್ಲಿ ಅನಂತ ಒಂದು ಸಂಖ್ಯೆಯನ್ನಾಗಲಿ ಅಥವಾ ನಮಗೆ ಎಣಿಸಲು ಬರದ್ದು ಅನ್ನೋದಾಗಲಿ ಹೇಳದೆ, ಪರಿಪೂರ್ಣ, ಕೊನೆಯಿಲ್ಲದ್ದು, ಇಲ್ಲಿ ತನಕ ಎಣಿಸಿ ಮುಗಿಸಲಾಗದ್ದು, ಯಾರೆಣಿಸಿದ್ರೂ ಕೂಡ ಅದು ನಮ್ಮಲ್ಲಿ ಎಲ್ಲರಿಗೂ ಕೂಡ ಅವರ ಆಯುಷ್ಯ ಮುಗಿಯತ್ತೆ, ಅವರ ಸಾಧನೆಯ ಪರ್ವ ಮುಗಿಯತ್ತೆ ಹೊರತು ಗುಣಗಳನ್ನು ಎಣಿಸಿ ಮುಗಿಯುವುದಿಲ್ಲ ಅನ್ನುವ ಅರ್ಥದಲ್ಲಿ ಅನಂತ ಅನ್ನುವ ಶಬ್ದ ಬಂತು ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ನಚ ಏತದಯುಕ್ತಂ, ಇದು ಎರಡೂ ಕೂಡ ಅಂದ್ರೆ ಸಂಖ್ಯೆ ಉಳ್ಳದ್ದಾಗಿ ಅನಂತ ಶಬ್ದವನ್ನ ಪ್ರಯೋಗಿಸುವುದು, ಸಂಖ್ಯೆ ಇಲ್ಲದ ಅನಂತ ಶಬ್ದವನ್ನ ಪ್ರಯೋಗಿಸುವುದು, ಎರಡೂ ಕೂಡ ದೇವರಲ್ಲಿ ಒಂದರ್ಥ. ಅಂದ್ರೆ ಯಾಕೆಂದ್ರೆ ಎಲ್ಲಾ ಶಬ್ದಗಳಿಂದಲೂ ವಾಚ್ಯ ಅಂತ ಹೇಳುದು. ಯಾವುದು ಗುಣಗಳಿಲ್ವೋ ಆ ಗುಣಗಳಲ್ಲಿ, ಈಗ ದುಃಖ ಅನ್ನುವ ಗುಣ ಇಲ್ಲ, ಆದ್ರಿಂದಾಗಿ ಅವನಲ್ಲಿ ದುಃಖ ಇಲ್ಲ, ಆದ್ರಿಂದಾಗಿ ದುಃಖಿ ಅನ್ನೋ ಶಬ್ದ ಬರಲ್ಲ ಅಂದಿದ್ದಕ್ಕೆ ಇಲ್ಲ. ದುಃಖ ಅನ್ನೋದಕ್ಕೆ ದುಃಖ ಉಳ್ಳವನು ಅಂತ ಅರ್ಥ ಅಲ್ಲ, ದುಃಖದ ಒಡೆತನ ಉಳ್ಳವನು ಅಂತ ಅರ್ಥ. ಅದು ಅವನಲ್ಲಿ ಇದೆ. ಆದ್ರಿಂದಾಗಿ ನಿಜವಾದ ಶಬ್ದದ ಅರ್ಥ ದುಃಖ ಉಳ್ಳವನು ಅಂತ ಅರ್ಥ ಅಲ್ಲ, ದುಃಖದ ಒಡೆತನ ಉಳ್ಳವನು ಅನ್ನೋದೇ ಸರಿಯಾದ ಅರ್ಥ. ಹಾಗಾಗಿ ಆ ಅರ್ಥವೇ ಪ್ರಧಾನ ಆದದ್ರಿಂದ ಅವನನ್ನು ಎಲ್ಲಾ ಶಬ್ದದಿಂದಲೂ ವಾಚ್ಯ. ಈಗ ಸಂಖ್ಯೆಯಿಂದ ಗಣಿಸಲಾಗದವನು ಅನ್ನೋದು ಪೂರ್ಣ ಅನ್ನುವ ಅರ್ಥದಲ್ಲಿ ಭಗವಂತನಲ್ಲಿ ಪ್ರತಿಪಾದನೆಗೊಂಡಿತು. ಎಣಿಸಲು ಆಗುವಂಥದ್ದು ಅನ್ನುವ ಅರ್ಥದಲ್ಲಿ ಅನಂತ ಶಬ್ದವನ್ನ ತೆಗೆದುಕೊಂಡಾಗ ಭಗವಂತನಿಗೆ ಅವನ ಗುಣಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗುದು ಸಾಧ್ಯ ಇಲ್ಲ. ಅಂದ್ರೆ ಅವನಿಗೆ ಎಣಿಸ್ಲಿಕ್ಕೆ ಬಂದೇ ಬರುತ್ತೆ. ಹೀಗಾಗಿ ಭಗವಂತನ ಅಚಿಂತ್ಯ ಶಕ್ತಿತ್ವಾತ್ ಈಶ್ವರಸ್ಯ, ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವುದು ನಮ್ಗೆ ಹೇಳಿದ್ದು ಹೊರತು ಅವನಿಗೆ ಹೇಳಿದ್ದಲ್ಲ. ಹಾಗಾದ್ರೆ ಅವನಿಗೆ ಹೇಳಿದ್ ಸಂಖ್ಯೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ, ಸಂಖ್ಯೆ ಹಾಕ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಮತ್ತೆ ಅದು ಅವನಿಗೂ ಗೊತ್ತಿಲ್ಲದೆ ಏನೇನೋ ಅವನಲ್ಲಿ ಇರುತ್ತೆ ಅಂತ ಅರ್ಥನ ಅನ್ನೋ ಈ ಎಲ್ಲ ಜಿಜ್ಞಾಸೆಗಳು, ಆಲೋಚನೆಗಳು, ಹುಚ್ಚುಗಳು ಹೊರಡುತ್ತವೆ. ಅಚಿಂತ್ಯ ಖಲು ಯೇ ಭಾವಾಃ ನತಾಂ ತರ್ಕೇಣ ಯೋಜಯೇತ್ ಇತಿ ವಿಷ್ಣು ಪುರಾಣೇ. ಅಚಿಂತ್ಯಾಃ ಖಲು ತೇ ಯೇ ಭಾವಾಃ, ಎಷ್ಟೆಲ್ಲ ಸಂಗತಿಗಳು ಇವೆಯೋ ಅವೆಲ್ಲವೂ ಅವನಿಗೆ ತಿಳಿದಿದೆ. ಅದು ಹೇಗೆ ತಿಳಿದಿದೆ ಅಂತ ನಾವು ತರ್ಕ ಮಾಡ್ಲಿಕ್ಕಾಗುದಿಲ್ಲ. ಅದು ಅಚಿಂತ್ಯ, ಚಿಂತಿಸಲು ಬಾರದೆ ಇರುವ ಮಹಿಮೆ. ಅದು ಆ ಭಗವಂತನ ವಿಭೂತಿಗೆ ಯಾವುದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ನಮ್ಮ ಲೆಕ್ಕಾಚಾರದಲ್ಲಿ ಇಷ್ಟು ಹೊತ್ತಿಗೆ ಇಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಈ ವಯಸ್ಸಿನಲ್ಲಿ ಇಷ್ಟು ವಿದ್ಯೆಯನ್ನು ಕಲಿತು ಮುಗಿಸಬಹುದು ಅನ್ನುವ ಹಾಗೆ ನಮ್ಮಲ್ಲಿ ನಮ್ಮ ಇತಿಮಿತಿಗಳ ಲೆಕ್ಕಾಚಾರವನ್ನ ಭಗವಂತನ ಕಲಿಕೆಯ ವಿಷಯದಲ್ಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೈಷಾ ತರ್ಕೇಣ ಮತಿರಾಪನೇಯ ಇತಿ ಶ್ರುತಿ. ದೇವರ ಅಂದ್ರೆ ವಿಷಯದಲ್ಲಿ ಬರುವಂತಹ ಶಬ್ದಗಳು ಪ್ರಶ್ನೆ, ಇಷ್ಟು ಸಣ್ಣ ಆಕಾಶ ಅಂದ್ರೆ ಹೃದಯ ಕಮಲದಲ್ಲಿರುವ ಆಕಾಶ ಇಡೀ ಜಗತ್ತಿನಲ್ಲಿರುವ ಎಲ್ಲ ಆಕಾಶದ ಎಲ್ಲ ಕಾಯಗಳನ್ನು ಕೂಡ ತನ್ನಲ್ಲಿ ಹೊತ್ತಿದೆ ಅನ್ನುವ ಈ ಮಾತನ್ನ ಹೇಗೆ ಅರ್ಥೈಸಿಕೊಳ್ಳುವುದು
ಸಾಧ್ಯ ಇಲ್ಲ. ಏಕೆಂದ್ರೆ ನಮ್ಮ ಲೆಕ್ಕದಲ್ಲಿ ಸೂಜಿಯ ಮೊನೆಗಿಂತ ಅತ್ಯಂತ ಸೂಕ್ಷ್ಮವಾದ ಹೃದಯಾಕಾಶದಲ್ಲಿ ಯಾವಾನಯಮ ಆಕಾಶ ತಾವದೇವ ಅಂತರ್ಹೃದಯ ಆಕಾಶ ಅನ್ನುವ ಮಾತು ನಮಗೆ ಚಿಂತನೆಗೂ ನಿಲುಕದ್ದು. ಈ ಹೃದಯದಲ್ಲಿ ಸೂರ್ಯ, ಚಂದ್ರ, ಪೃಥಿವಿ, ಅಂತರಿಕ್ಷ, ದ್ಯೂ ಲೋಕಗಳ ಸ್ಥಾನಗಳನ್ನೆಲ್ಲ ಹೇಳ್ತಾರೆ ಅಂದ್ರೆ, ಹೊರ ಆಕಾಶಕ್ಕೆ ಕಣ್ಣು ಹಾಯಿಸಿದ್ರೆ ಇದನ್ನ ಕಣ್ಣಿನ ದೃಷ್ಟಿಯೊಳಗೆ ತಂದುಕೊಳ್ಳಿಕ್ಕೆ ಯಾವತ್ತೂ ಸಾಧ್ಯ ಆಗಿಲ್ಲ. ಅಷ್ಟು ತೀವ್ರವಾದ ವಿವೇಕದಿಂದ ಸಾಗಿಯೂ ಕೂಡ ಗುರಿ ಮುಟ್ಟಲಾಗದ ಆಕಾಶಕಾಯಗಳ ರಾಶಿ ಎಲ್ಲವೂ ಕೂಡ ಹೋಗುವುದೇ ಬೇಡ, ಅಷ್ಟು ಹತ್ತಿರದಲ್ಲಿ ಇರುವಂತಹ ಹೃದಯಾಕಾಶದಲ್ಲಿ ಹೇಗೆ ಇದನ್ನ ಅಟ್ ಎ ಟೈಮ್ ಹೊಂದಿದೆ ಭಗವಂತ ತನ್ನಲ್ಲಿ ಇರಿಸಿಕೊಂಡಿದ್ದಾನೆ ಎನ್ನುವುದನ್ನ ಹೇಗೆ ಅರ್ಥೈಸಿಕೊಳ್ಳುವುದು ಅಂದ್ರೆ, ಅಚಿಂತ್ಯ ಶಕ್ತಿತ್ವಾತ್, ಇದು ನಮ್ಮ ಗೋಚರಕ್ಕೆ ಬರುವಂಥದ್ದಲ್ಲ. ವಾಚಾಂ ಅಗೋಚರ, ಚಕ್ಷುಷುಗೆ ಹೇಳ್ಬೇಕಾಗಿಲ್ಲ. ಅಗೋಚರ ಅಂದ್ರೇನೆ, ಗೋ ಅಂದ್ರೆ ಕಣ್ಣು, ಚರ ಅಂದ್ರೆ ಗೊತ್ತಾಗುದು, ಕಣ್ಣಿಗೆ ಗೊತ್ತಾಗದ್ದು ಅಂತಾನೆ ಅರ್ಥ. ಗೋಚರ ಅಂದ್ರೆ ನನಗೆ ಎಷ್ಟು ಮಾಡಿದ್ರು ಗೋಚರ ಆಗ್ಲಿಲ್ಲ ಅಂತಂದ್ರೆ ನನಗೆ ಗಮನಕ್ಕೆ ಬರ್ಲಿಲ್ಲ, ನನ್ನ ಕಣ್ಣಿಗೆ ಕಾಣಲಿಲ್ಲ ಅನ್ನೋ ಅರ್ಥದಲ್ಲೇ ನಾವು ಹೇಳುದು. ಕಣ್ಣು ಅತ್ತ ಚಲಿಸಲಿಲ್ಲ, ಕಣ್ಣು ಆ ವಿಷಯದಲ್ಲಿ ತನ್ನ ಸಂಚಾರವನ್ನ ಮಾಡಲಿಲ್ಲ, ಅದಕ್ಕೆ ಗೋಚರ. ಇದು ಅಚಿಂತ್ಯಾದ್ಭುತ ಶಕ್ತಿಯಾದಿಂದಾಗಿ ತರ್ಕದಿಂದ ಯಾವುದನ್ನು ಪ್ರೂವ್ ಮಾಡ್ಲಿಕ್ಕೂ ಆಗುದಿಲ್ಲ, ಯಾಕೆಂದ್ರೆ ತರ್ಕದಿಂದ ಯಾವುದನ್ನು ಸಾಧಿಸ್ಲಿಕ್ಕೂ ಆಗುದಿಲ್ಲ, ನಿರಾಕರಿಸ್ಲಿಕ್ಕೂ ಆಗುದಿಲ್ಲ. ಯಾವುದನ್ನು ನಿರಾಕರಿಸಲಾಗದ ತರ್ಕದಿಂದ ಯಾವುದನ್ನು ಸಾಧಿಸಲಾಗದು. ಆದ್ದರಿಂದ ಸಾಧಿಸುವುದು, ನಿರಾಕರಿಸುವುದು ಅನ್ನುವುದು ಎರಡೂ ಕೂಡ ಕೇವಲ ಬೌದ್ಧಿಕ ಕಸರತ್ತು ಹೊರತು ಅದು ನಿಶ್ಚಯವಾದ ಸತ್ಯದ ಸಂವೇದನೆಯನ್ನ ಹೊರಹಾಕತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಲ್ಲಿ ಸಾತ್ವಿಕತೆಯ ಹೃದಯ ತುಂಬಿದ್ರೆ, ಸತ್ವಭೂಯಿಷ್ಠವಾದ ಪ್ರಮಾಣ ವಾಕ್ಯಗಳ ಬೆಂಗಾವಲಿದ್ರೆ ಆ ಮಾತಿಗೆ ಗೆಲುವು ಅನ್ನೋದಕ್ಕೆ ನೀವು ಬಲ ಕೊಡಬಹುದು. ಬರೀ ಬುದ್ಧಿವಂತಿಕೆ, ಮಾತಿನ ಪ್ರವಾಹಗಳು ಇತ್ಯಾದಿ ಮಾತ್ರ ಇದ್ರೆ ಅದು ಅಸತ್ಯವನ್ನು ಗೆಲ್ಲಿಸುವ ಅಪಾಯ ಹೆಚ್ಚು. ಹಾಗಾಗಿ ಸತ್ಯವನ್ನ ಸ್ವತಂತ್ರವಾದ ಪ್ರಮಾಣ, ತರ್ಕವನ್ನ ಸ್ವತಂತ್ರವಾದ ಪ್ರಮಾಣ ಅಂತ ಪರಿಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೊಂದರ ಜೊತೆಗೆ ಸೇರಿದಾಗ ಆ ತರ್ಕಕ್ಕೆ ಅರ್ಥ ಬರುತ್ತೆ. ನಾವು ಹೆಚ್ಚು ಕಮ್ಮಿ ಲೋಕದಲ್ಲಿ ಎಲ್ಲ ವಾದಗಳನ್ನ ನಡೆಸುವುದು, ತರ್ಕಕ್ಕೆ ಪ್ರತಿ ತರ್ಕ ಇದ್ದೇ ಇರುತ್ತೆ. ಅದರಿಂದ ನಾವು ಒಂದು ಕಾರಣವನ್ನ ಕೊಟ್ರೆ ಅದಕ್ಕೆ ಇನ್ನೊಂದು ಕಾರಣ ಸಿಗುತ್ತೆ ಅದಲ್ಲ ಅಂತ ಹೇಳಲಿಕ್ಕೆ. ಒಂದು ಯಾರದ್ದಾದ್ರೂ ಹೇಳಿಕೆಯನ್ನು ನಾವು ಈ ವಿಷಯದಲ್ಲಿ ಕೊಟ್ರೆ ಅದಕ್ಕೆ ಪೂರಕವಾಗಿಯೋ ಅಥವಾ ವಿರುದ್ಧವಾಗಿಯೋ ಮತ್ತೊಂದು ಹೇಳಿಕೆಗಳು ಅದರ ಪರವಾಗಿಯೂ ಸಿಗುತ್ತೆ, ಅದರ ವಿರುದ್ಧವಾಗಿಯೂ ಸಿಗುತ್ತೆ. ಯಾವುದನ್ನ ಪ್ರಾಚೀನರು ಶಾಸ್ತ್ರ ಅಂತ ಒಪ್ಪಿಕೊಂಡಿದ್ದಾರೋ ಅಂಥ ಮಾತುಗಳಲ್ಲಿ ಈ ವಿಷಯಗಳಿಗೆ, ಯಾಕಂದ್ರೆ ಲಾಜಿಕ್ ನಿಂದ ಜಗತ್ತಿನಲ್ಲಿ ಯಾವ್ದನ್ ಬೇಕಾದ್ರೆ ಏನನ್ನಾಗಿಯೂ ಪ್ರೂವ್ ಮಾಡಬಹುದು. ಕತ್ತೆಯನ್ನು ಕುದುರೆ ಅನ್ಬೋದು, ಕುದುರೆಯನ್ನು ಕತ್ತೆ ಅನ್ಬೋದು. ಯಾವ ಆಚರಣೆಗಳಿಗೂ ಅರ್ಥ ಇಲ್ಲ ಅನ್ಬೋದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ಎಲ್ಲಾ ಆಚರಣೆಗಳನ್ನು ಅರ್ಥವತ್ತು ಅಂತ ನಾವು ಸಮರ್ಥಿಸಬಹುದು. ಆದ್ರಿಂದ ನಮಗೆ ತರ್ಕ ಅನ್ನೋದು ಬಹಳ ಅಪಾಯಕಾರಿ. ಅದರಿಂದಾಗಿ ಜಗತ್ತಿನಲ್ಲಿ ತುಂಬಿದ ಅಷ್ಟು ಆಕಾಶಕಾಯಗಳು ಹೃದಯಾಕಾಶದಲ್ಲಿ ಹೇಗಿದೆ ಅನ್ನುವ ಜಿಜ್ಞಾಸೆಯಿಂದ ಇದೆಲ್ಲ ಸುಳ್ಳು, ನಮ್ಮ ಅನುಭವಕ್ಕಾಗ್ಲಿ, ನಮ್ಮ ಆಲೋಚನೆಗಾಗ್ಲಿ, ನಮ್ಮ ತರ್ಕಗಳಿಗಾಗ್ಲಿ ಇದು ಸಿಗ್ತಾ ಇಲ್ಲ. ಅದರಿಂದಾಗಿ ಈ ವೇದಗಳೆಲ್ಲ ಕೇವಲ ಯಾರೋ ಒಬ್ರು ತಮ್ಮ ತಮ್ಮ ನಂಬಿಕೆಗಳನ್ನ ನಮ್ಮ ಮೇಲೆ ಹೇರ್ಲಿಕ್ಕಾಗಿ ಹುಟ್ಟಿಸಿದಂಥವುಗಳು ಅನ್ನುವ ವಾದ ಅಕಸ್ಮಾತ್ ಹುಟ್ಟಿತು ಅಂದ್ರೆ ಅವನು ಆ ವೇದದ ವಾದದಿಂದ ಅಥವಾ ವೇದದ ಸತ್ಯ ಕಥನದಿಂದ ಹೊರಗೆ ಬಿದ್ದ ಅಥವಾ ಅದರ ಅವಕಾಶವನ್ನ ಕಳ್ಕೊಂಡ ಅಂತ ಅನ್ಕೊಳ್ಬೇಕಾಗತ್ತೆ. ಹಾಗಾಗಿ ಅತಿ ಪ್ರಸಂಗಸ್ತು
ಮಹಾತಾತ್ಪರ್ಯ ವಶಾತ್ ವಾಕ್ಯಬಲಾಚ್ಚ ಅಪನೇಯ ಆಪನೇಯ. ಈ ತರ್ಕದಿಂದ ಎಷ್ಟೋ ಸರ್ತಿ ಕತ್ತೆ ಕುದುರೆ ಆಗುದು, ಕುದುರೆ ಕತ್ತೆ ಆಗುದು ಅನ್ನೋ ತರದ ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡುದು? ತರ್ಕಗಳಿಂದ ಏನೇನೋ ಅನರ್ಥ ಆಗುತ್ತೆ ಎಂದು ನಮಗೂ ಅರ್ಥ ಆಗ್ತಾ ಇದೆ. ಎಷ್ಟೋ ಲೋಕದಲ್ಲಿ ಇವತ್ತು ವಾದಗಳು ಅಥವಾ ವಿವಾದಗಳು ಹುಟ್ಟಿಕೊಳ್ಳುವುದು ಈ ಬೌದ್ಧಿಕ ಹೆಮ್ಮೆಯ ಬಲದಿಂದಲೇನೆ. ಇದಕ್ಕೆ ಪರಿಹಾರ ಏನು? ಅತಿಪ್ರಸಂಗಸ್ತು. ಅತಿಪ್ರಸಂಗ ಅಂತಂದ್ರೆ ನಿಜವಾಗಿ ತರ್ಕದಿಂದ ಏನನ್ನ ನಾವು ಸಿದ್ಧಿಸಿಕೊಳ್ಬೇಕಿತ್ತು ಅದಕ್ಕೆ ವಿರುದ್ಧವಾಗಿ ನಮ್ಮದೇ ಚಿಂತನೆಗಳನ್ನ ನಾವೇ ಹುಳುಕಾಗಿ ಎತ್ತಿ ಹಿಡಿದು ಅದನ್ನ ನಿರಾಕರಿಸುವ. ಹುಳುಕಿದ್ದಾಗ ತಿರಸ್ಕರಿಸಿ ಅಂತ ಹೇಳಲೇ ಇಲ್ಲ ಅವರು. ಆದ್ರೆ ಹುಳುಕಲ್ಲದನ್ನ ಹುಳುಕು ಅಂತ ತೋರಿಸ್ಲಿಕ್ಕೆ ಏನೂ ಕಷ್ಟ ಇಲ್ಲ. ಎಷ್ಟು ಸುಲಭವಾಗಿಯೂ ಕೂಡ ಒಂದು ಪ್ರಸಂಗವನ್ನ ಅದು ತಮಗೆ ಬೇಕಾದಂತೆ ಅರ್ಥೈಸಿ ಅದರ ಅವ್ಯವಸ್ಥೆಗಳನ್ನ ಹೇಳಬಹುದು. ಅದಕ್ಕೆ ಹೇಳಿದ್ರು ಮಹಾತಾತ್ಪರ್ಯವಶಾತ್. ಇಡೀ ಶಾಸ್ತ್ರದ ಮೂಲ ಉದ್ದೇಶ ಏನು? ಆ ವಾಕ್ಯದ ಇಡೀ ಗ್ರಂಥದ ಮುಖ್ಯ ಧ್ಯೇಯೋದ್ದೇಶ ಏನು? ಮಾನವ ಕಲ್ಯಾಣ. ಹಾಗಿದೆ ಅಂತಾದಾಗ ಅಲ್ಲಿ ಅಂಥ ಅರ್ಥ ಬರುವ, ಮಾನವ ಕಲ್ಯಾಣಕ್ಕೆ ತೊಡಕಾಗುವ ರೀತಿಯ ಮಾತುಗಳು ಬರ್ತಾ ಇದೆ ಅಂದ್ರೆ ಅದಕ್ಕೆ ಆ ಅರ್ಥ ಅಲ್ಲ ಅಂತ ಅರ್ಥ. ನೀವು ಮೇಲ್ನೋಟಕ್ಕೆ ತರ್ಕದಿಂದ ಏನೇ ಅರ್ಥ ಮಾಡಿದ್ರು ಕೂಡ ಈ ಶಬ್ದಕ್ಕೆ ಅರ್ಥ, ಈ ಶಬ್ದಕ್ಕೆ ಅರ್ಥ, ಹಾಗಾದ್ರೆ ಈ ಶಬ್ದಕ್ಕೆ ಏನರ್ಥ? ಈಗ ಅದು ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಎ, ಹಾಗಾದ್ರೆ ಇದೆರಡನ್ನು ಸೇರಿಸಿದ್ದಕ್ಕೆ ಇನ್ನೊಂದು ಅರ್ಥವನ್ನ ತರುವುದಾದ್ರೆ ಏನರ್ಥ? ಅದೇ ತರ ಇಲ್ಲೂ ಕೂಡ ಅಂತ ನಾವು ಕೆಲವೊಂದು ಸರ್ತಿ ಎಲ್ಲೆಲ್ದೋ ಸೂತ್ರಗಳನ್ನ ಎಲ್ಲೆಲ್ಲಿಗೂ ಅನ್ವಯಿಸ್ಲಿಕ್ಕೆ ಹೋಗ್ತೇವೆ. ಲೆಕ್ಕಾಚಾರದಲ್ಲಿ ತಪ್ಪಾಗುದಿಲ್ಲ, ಆದ್ರೆ ಭಾವನಾತ್ಮಕವಾದ ಜಗತ್ತಿನಲ್ಲಿ ಈ ಲೆಕ್ಕಾಚಾರದ ಆಟಗಳು ನಡೆಯುವುದಿಲ್ಲ. ಅಲ್ಲಿ ಮನಸ್ಸಿಗೆ ಬೇಕಿರುವುದು ಪ್ರಜ್ಞೆ ಜಾಗೃತವಾಗುವುದಷ್ಟೇ ಹೊರತು ಅವರಿಗೆ ಇಷ್ಟು ಹೊತ್ತಿಗೆ ಇಷ್ಟು ಕಾರ್ಯಗಳು ತಯಾರಾಗುತ್ತೆ ಅನ್ನೋ ತರ ಮನಸ್ಸನ್ನು ನಾವು ನಿಯಂತ್ರಿಸ್ಲಿಕ್ಕಾಗುದಿಲ್ಲ. ಮಹಾತಾತ್ಪರ್ಯವಶಾತ್ ಇಡೀ ಆ ವಾಕ್ಯದ ಪ್ರಕರಣದ ಅಥವಾ ಗ್ರಂಥ ಸಮೂಹದ ಉದ್ದೇಶ ಭಗವಂತನ ಮಹಾತ್ಮ್ಯವನ್ನ ಇನ್ನಷ್ಟು ಮನಸ್ಸಿನಲ್ಲಿ ದೃಢೀಕರಿಸಿಕೊಂಡು ಅವನಿಗೆ ತಲೆಬಾಗುವ ಕಡೆಗೆ ನಮ್ಮ ಮನಸ್ಸು ಹರಿತಾ ಇದೆ ಅಂದ್ರೆ ಆ ವಾದದಿಂದ ನಮಗೊಂದು ಫಲ ಇದೆ. ನಮ್ಮ ವಾದದಲ್ಲಿ ಭಗವಂತನ ಮಹತ್ವವನ್ನು ಹೆಚ್ಚಿಸದೆ, ನಮ್ಮಲ್ಲಿ ಭಕ್ತಿಯನ್ನ ಹುಟ್ಟಿಸದೆ, ಕೇವಲ ಗೆದ್ದೆವು ಅನ್ನುವಂತಹ ಅಹಂಕಾರವನ್ನು ಹುಟ್ಟಿಸ್ತಾ ಇದೆ ಅಂತಂದ್ರೆ ಆ ವಾಕ್ಯಗಳಿಗೆ ಅಲ್ಲಿ ಯಾವುದೇ ರೀತಿಯಾದ ತಾತ್ಕಾಲಿಕ ಗೆಲುವು ಸಂಪಾದಿಸಿದ್ರು ಕೂಡ ಅದು ಶಾಶ್ವತ ಅಲ್ಲ. ಅದು ಈಗಿನ ಗೆಲುವು ಅಂತ ಭಾವಿಸುವಂತ ದಡ್ಡತನ ಆಗತ್ತೆ ಅನ್ನುವುದಾಗಿ ಬಹಳ ಸುಂದರವಾದ ಒಂದು ವಿವರಣೆಯನ್ನ ಇಲ್ಲಿ ವಾಕ್ಯ ಬಲಾಚ್ಚ. ಇನ್ನೊಂದು ಮುಖ್ಯ ಪ್ರಮಾಣ ವಾಕ್ಯಗಳ ಬಲವನ್ನ. ಪ್ರಮಾಣ ವಾಕ್ಯಗಳು ಅಂತಂದ್ರೆ ಮತ್ತೆ ವೇದವ್ಯಾಸರ ಮಾತುಗಳು ಮಾತ್ರ, ಮತ್ತೆ ಅದಕ್ಕೆ ಅನುಕೂಲ ಯಚ್ಚಾನುಕೂಲ ಮೇತಸ್ಯ. ಯಾವ ಮಾತುಗಳು ವ್ಯಾಸರ ಮಾತುಗಳಿಗೆ ವೇದದ ಮಾತುಗಳಿಗೆ ಪೂರಕವಾಗಿದೆಯೋ ಅಂಥ ಮಾತುಗಳನ್ನ ಮಾತ್ರ ಪ್ರಮಾಣ ಅಂತ ತಗೊಳ್ಬೇಕು. ಯಾಕಂದ್ರೆ ಎಷ್ಟೋ ಸರ್ತಿ ಯಾವುದನ್ನ ಶಾಸ್ತ್ರಕಾರರು ಬೇಡ ಅಂತ ಹೇಳ್ತಾರೋ ಅದನ್ನ ಸಮರ್ಥಿಸುವ ವಾಕ್ಯಗಳು ಇರ್ತವೆ, ಅದಕ್ಕೆ ಪ್ರಯೋಜನಗಳು ಏನೇನಿದೆ ಅನ್ನೋದನ್ನ ಹೇಳುವುದೂ ಇರ್ತವೆ. ಒಂದೇ ಪುರಾಣದಲ್ಲಿ ಊರ್ಧ್ವ ಪುಂಡ್ರದ ಬಗ್ಗೆಯೂ ಮಾತಿದೆ, ತಿರ್ಯಕ್ ಪುಂಡ್ರದ ಬಗ್ಗೆಯೂ ಮಾತಿದೆ. ವೇದವ್ಯಾಸರ ಮಾತಲ್ಲೇ ತಿರ್ಯಕ್ ಪುಂಡ್ರದ ಮಹತ್ವವೂ ಇದೆ. ಹಾಗಿದ್ರೆ ಅದಕ್ಕೆ ಮತ್ತೆ ಎರಡೂ ತರದ ಪುಂಡ್ರಗಳನ್ನ ಧಾರಣೆ ಮಾಡುವುದಕ್ಕೆ ವೈಜ್ಞಾನಿಕ ಕಾರಣಗಳು ಸಿಗ್ತವೆ, ಬೇಕಾದಷ್ಟು ಅದರ ಬೆನಿಫಿಟ್ಸ್ಗಳು ಗೊತ್ತಾಗ್ತವೆ. ಹಾಗಿದ್ರೂ ಕೂಡ ಅದನ್ನು ವಿರೋಧಿಸುವ ಮಾತುಗಳು ಕೂಡ ಇದ್ದಾವೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚಿಸಿ ಮಹಾತಾತ್ಪರ್ಯ ಭಗವಂತನ ಕಡೆಗೆ ಸಾಗುವುದಕ್ಕೆ ಬೇಕಿರುವ ಊರ್ಧ್ವಗತಿಯನ್ನು ಊರ್ಧ್ವ ನಾಡಿ ಕ್ರಮೇಣತು. ನಮ್ಮ ನಾಡಿಗಳು ಊರ್ಧ್ವಮುಖವಾಗಿ ಹರಿಯುವಂತವುಗಳಾದ್ರಿಂದಾಗಿ ನಾವು ಹಾಕುವ ಪುಂಡ್ರಗಳು ಕೂಡ ಊರ್ಧ್ವಮುಖವಾಗಿದ್ದಾಗ ಅದು ಎತ್ತರಕ್ಕೆ ಏರಿಸುತ್ತೆ. ಯಾಕಂದ್ರೆ ಆ ಪುಂಡ್ರಗಳಿಗೆ ಬಳಸುವಂತಹ ಭಸ್ಮವೋ ಗಂಧವೋ ಇತ್ಯಾದಿಗಳೆಲ್ಲ ದೈಹಿಕವಾಗಿ ಚರ್ಮಕ್ಕೆ ಬೇಕಾದಷ್ಟು ಆರೋಗ್ಯಕರವಾದಂತಹ ಮುಖಗಳನ್ನ ಅದು ಹೊಂದಿರಬಹುದು. ಆದ್ರೆ ಯಾರು ಅಂತರಂಗದಲ್ಲಿ
ಅದರಿಂದ ಲೋಕದ ಫಲಗಳು ಸಿಕ್ಕೇ ಸಿಗ್ತವೆ, ತಾತ್ಕಾಲಿಕ ಸೌಖ್ಯ ಸಿಕ್ಕೇ ಸಿಗ್ತವೆ. ಭಕ್ತಿ ಶ್ರದ್ಧೆಗಳು ಹುಟ್ಟಲಿಕ್ಕೆ ಕಾರಣವಾಗುವ ರೀತಿಯ ಚಿಹ್ನೆಯೂ ಆಗಿ ಏನೂ ಹಾಕದ ಮೂರ್ಖನಿಗಿಂತ ಇದನ್ನೇನು ಹಾಕ್ತಾ ಇದ್ದಾನಲ್ವಾ ಅನ್ನೋ ಒಂದು ಸಮಾಧಾನಕ್ಕೂ ಅದು ಕಾರಣವಾದ್ರೂ ಕೂಡ, ಅದಕ್ಕಿಂತ ಆಚೆಗೆ ಮನುಷ್ಯನ ಅಂತರಂಗದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸರ್ವಕಾಲದಲ್ಲೂ ಎತ್ತರಕ್ಕೆ ಏರಬೇಕಾದ, ಸತ್ಯದ ಕಡೆಗೆ ಸಾಗಬೇಕಾದ ದಾರಿಗೆ ಊರ್ಧ್ವ ಪುಂಡ್ರ ಅನ್ನೋದು ಅದು ವಾಕ್ಯ ಬಲದಿಂದ ಸಿದ್ಧ ಆಗುತ್ತೆ. ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ? ಕೆಲವೊಂದು ಸರ್ತಿ ಹಾಗಾದ್ರೆ ಆ ತೆರಿಯ ಪುಂಡ್ರದ ಮಾತುಗಳು ಏನು ಅಂದ್ರೆ, ಅದು ಕೇವಲ ಆಯಾ ಕಾಲದ ಶಾಸ್ತ್ರಗಳ ಅನುವಾದವನ್ನ ಮಾಡಿರ್ತಾರೆ. ವೇದವ್ಯಾಸರು ಕೆಲವೊಂದು ಸರ್ತಿ ತತ್ಸಿದ್ಧಾಂತದ ಅನುವಾದವಾಗಿರುತ್ತೆ. ಅಂದ್ರೆ ಎಲ್ಲಾ ತರದ ಸಿದ್ಧಾಂತಗಳು ಇದ್ವು ಅಂತ ನಮಗೆ ಗೊತ್ತಾಗ್ಬೇಕಲ್ಲ. ರೀತೀನಾಂ ಶತಮೇವಚ, ಕಥೆಗಳನ್ನ ಹೇಳುವಾಗ ಅನೇಕ ರೀತಿಗಳನ್ನ ಬಳಸ್ತಾರೆ. ಅದರಿಂದ ಕೆಲವರಿಗೆ ಇದೇ ಸರಿ ಅನ್ನುವ ಭಾವವು ಹುಟ್ಟುತ್ತೆ, ಕೆಲವರಿಗೆ ಕನ್ಫ್ಯೂಷನ್ ಉಂಟಾಗುತ್ತೆ, ಕೆಲವರಿಗೆ ಓಹ್ ಇದನ್ನು ಈ ಕಾರಣಕ್ಕಾಗಿ ಇಲ್ಲಿ ಹೇಳಿದ್ದು ಅಂತ ಅದರ ಸರಿಯಾದ ಅವರವರ ಸಾತ್ವಿಕ ರಾಜಸ ತಾಮಸ ಗುಣಗಳ ಸ್ವಭಾವಗಳ ಪರಿಣಾಮವಾಗಿ ಆ ಮಾತುಗಳು ತೆರ್ಕೊಳ್ತಾ ಹೋಗ್ತವೆ. ಕೆಲವರಿಗೆ ಏನ್ ನೋಡಿದ್ರು ಎಲ್ಲವೂ ವಿರುದ್ಧವಾಗಿ ಕಾಣ್ತಾ ಇದೆ ಅಂದ್ರೆ ಅವರಲ್ಲಿ ಆ ಸತ್ಯವನ್ನ ಕಾಣುವ ಬೆಳಕಿನ ಕಣ್ಣು ಇನ್ನೂ ಪೂರ್ತಿಯಾಗಿ ಜಾಗೃತವಾಗಿಲ್ಲ. ಆಗುದಿಲ್ಲ ಅಂತ ಏನಲ್ಲ, ಆದ್ರೆ ಕೆಲವೊಂದ್ ಸರ್ತಿ ಕೆಲವರಿಗೆ ಏನೇ ಹೇಳಿದ್ರು ಒಂದಕ್ಕೊಂದುವರೆನೇ ಅರ್ಥ ಆಗುತ್ತೆ, ಅದರಲ್ಲಿ ಏನೋ ದೋಷವೇ ಕಾಣುತ್ತೆ ಅಂತಂದ್ರೆ ಅದು ಶಾಸ್ತ್ರದ ದೋಷ ಆಗಿರುವುದಿಲ್ಲ. ಭಗವಂತ ಅದನ್ನ ಜ್ಞಾನ ಅಜ್ಞಾನದ ಎರಡೂ ಬಗೆಯ ಕಾರ್ಯಭಾರಗಳನ್ನ ನಡೆಸುವವನಾದ್ರಿಂದಾಗಿ ಅವರವರಿಗೆ ಬೇಕಾದ ಅರ್ಥವನ್ನ ಅವರವರು ತೆಗೆದುಕೊಳ್ತಾ ಹೋಗ್ತಾರೆ. ನೀವು ಎಲ್ರಿಗೂ ಅರ್ಥ ಆಗಬೇಕು ಅಂತ ಎಂಥ ವಾಕ್ಯಗಳನ್ನ ಪ್ರಯೋಗಿಸಿದ್ರು ಕೂಡ, ಈಗ ಅಸತ್ಯಮ ಪ್ರತಿಷ್ಠಂತೆ ಜಗದಾಭನೀಶ್ವರ ಅಂತ ಕೃಷ್ಣ ಅಷ್ಟು ಜೋರಾಗಿ ಸಾರ್ವಕಾಲಿಕವಾದ ಸತ್ಯವನ್ನ ಬಾಯಿ ಬಿಟ್ಟು ಗುಟ್ಟಲ್ಲದೆ ಜಗತ್ತಿಗೆ ರಟ್ಟು ಮಾಡಿದ್ರು ಕೂಡ ಇನ್ನು ಜಗತ್ತು ಅಸತ್ಯ ಅಂತ ಹೇಳ್ಕೊಂಡು ತಿರುಗೋರಿಲ್ವಾ? ಇದ್ದಾರೆ. ಅದರಿಂದಾಗಿ ನೇರ ಹೇಳಬೇಕು. ಯಾಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಬ್ರಹ್ಮ ಶಬ್ದವನ್ನ ಹೇಳದೆ ನೇರ ಅಥಾತೋ ವಿಷ್ಣುರ್ ಜಿಜ್ಞಾಸ ಅಂತ ಹೇಳಿಬಿಟ್ಟಿದ್ರೆ ಈ ಬ್ರಹ್ಮಸೂತ್ರಗಳಿಗೆ ಏನು ಬೆಳವಣಿಗೆಗೆ ಅವಕಾಶವೇ ಇರಲಿಲ್ಲ. ಅಂದ್ರೆ ಇಷ್ಟೆಲ್ಲ ವಾದ, ಒಂದೊಂದು ಅಧಿಕರಣ, ಅದಕ್ಕೆ ಇಷ್ಟು ಪರೀಕ್ಷೆಗಳು, ಈ ಮಂಗಳಗಳ ಗೌಜು ಇತ್ಯಾದಿಗಳು ಏನೂ ಇಲ್ಲದೆ ಸುಲಭದಲ್ಲಿ ಅಥಾತೋ ಈಗ ನಾವು ವಿಷ್ಣುವನ್ನ ಜಿಜ್ಞಾಸೆ ಮಾಡ್ತಾ ಇದ್ದೇವೆ ಅಂತ ಒಂದು ಸೂತ್ರವನ್ನು ಬರೆದು ಬಿಟ್ಟಿದ್ರೆ ವೇದವ್ಯಾಸರಿಗೆ ನೇರ ಹೇಳಲಿಕ್ಕೆ ಬರುವುದಿಲ್ಲ. ಅವ್ರು ಬೇಕು ಅಂತಾನೆ ಜಗಳ ಹುಟ್ಟಿಸ್ತಾರೆ ಅಂತ ವಾದ ಮಾಡೋರಿಗೆ ಬೇಕಾದಷ್ಟು ಆಹಾರ ಇದೆ. ಆದ್ರೆ ಬ್ರಹ್ಮ ಶಬ್ದದಿಂದ ಎಷ್ಟೆಲ್ಲ ಅರ್ಥ ಬರುತ್ತೆ, ಬ್ರಹ್ಮ ಶಬ್ದದಿಂದ ಎಷ್ಟೆಲ್ಲ ಶಾಸ್ತ್ರಗಳು ಬೇರೆ ಬೇರೆ ಕಡೆಗಳಲ್ಲಿ ಇದ್ದವುಗಳೆಲ್ಲ ಈ ಮಾತಿನ ಅಡಿಯಲ್ಲಿ ಜಿಜ್ಞಾಸೆಗೆ ಒಳಪಡ್ತಾವೆ. ನಾಳೆ ಈ ಶಬ್ದವನ್ನು ಇಷ್ಟು ಹೇಳಿದ ಮೇಲೂ ಇದೇ ಸರಿ ಅಂತ ಒಪ್ಪಿಕೊಳ್ಳುವವರು ಏನಿರ್ಬೇಕಾಗಿಲ್ಲ. ಯಾಕೆಂದ್ರೆ ಎಷ್ಟೋ ಮಾತುಗಳು ಮತ್ತ ಪರತರಂ ನಾಣ್ಯತೆ ಕಿಂಚಿತಸ್ತಿ ಧನಂಜಯ ಅಂತ ಇಷ್ಟು ತೀವ್ರವಾದ ನೇರವಾದ ಮಾತುಗಳಿಂದ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಎಲ್ಲ ಆಚಾರ್ಯರು ಕೂಡ ನಾರಾಯಣ ಅನ್ನುವ ಅರ್ಥವನ್ನೇ ಈಶ್ವರ ಶಬ್ದ ಕೇಳಿದ ಮೇಲೂ ಕೂಡ ಇನ್ನು ಅದರ ಜಿಜ್ಞಾಸೆಗಳು ಅದಲ್ಲ, ಇದು ನಮ್ದು ದೊಡ್ಡದು ಅಂತ ಈ ರೀತಿ ಮಾತಾಡೋರು ಇದ್ದಾರೆ ಅಂತ ಅನ್ನೋದ್ರಿಂದ ವಾಕ್ಯ ಬಲದಿಂದ ಒಂದು ವಿಷಯವನ್ನ ಸಿದ್ಧಪಡಿಸಬೇಕು. ಪ್ರಮಾಣಭೂತವಾದ ವಾಕ್ಯಗಳಿಂದಲೇ ಅದು ಸಿದ್ಧ ಆಗಬೇಕು. ಪ್ರಮಾಣ ಯಾವುದು? ಋಗಾದ್ಯಾಹ ಭಾರತಂಚೈವ, ಋಕ್ ಯಜಸ್ಸು ಸಾಮ ಅಥರ್ವ, ಭಾರತ, ಪಂಚರಾತ್ರ ಮತ್ತು ರಾಮಾಯಣವೇ ಮೊದಲಾದ ಇದಕ್ಕೆ ಅನುಕೂಲಕರವಾದ ಸ್ಮೃತಿ ವಾಕ್ಯಗಳಿದ್ರೆ ಅದನ್ನ ಸೇರಿಸಿಕೊಂಡು ಒಂದು ವಿಷಯವನ್ನ ಮಹಾತಾತ್ಪರ್ಯ, ಭಗವಂತನ ಸರ್ವೋತ್ತಮತ್ವ ಮತ್ತು ಉಳಿದ ಜೀವ ರಾಶಿಗಳು ಭಗವಂತನಿಗಿಂತ ಅತ್ಯಂತ ಭಿನ್ನ ಅನ್ನುವ ಸಂಗತಿಯನ್ನ ಹೇಳುವತ್ತ ಈ ಮಾತುಗಳು ಸಾಕ್ತಾ ಇದ್ದಾವೆ ಅಂದ್ರೆ ಇದಕ್ಕೆ ಪೂರ್ಣ ಅರ್ಥ ಬರುತ್ತೆ. ತುಂಬಾ ಅದ್ಭುತವಾದ ಗಹನವಾದ ವಿಷಯವನ್ನ ಇಲ್ಲಿ ಈ ಮಾತುಗಳು ಚರ್ಚಿಸ್ತಾ ಹೋಗ್ತವೆ. ನಹಿ ಘಟವತ್ ಕಶ್ಚಿದಪಿ ಪದಾರ್ಥೋ ನ ದೃಷ್ಟ ಇತ್ಯೇತಾವತ ಪ್ರಮಾಣ ದೃಷ್ಟ ಸನಿರಾಕ್ರಿಯತೆ. ಯಾರೋ ಮಡಿಕೆಯನ್ನ ನೋಡ್ಲಿಲ್ಲ, ಒಬ್ಬನಿಗೆ ಕಾಣಿಸ್ತು. ಅವನೇನು ಕಾಣ್ಲಿಕ್ಕೆ ಕುರುಡ ಅಲ್ಲ, ಅಂದ್ರೆ ಕಾಣ ಅಲ್ಲ, ಅವನು ಕಾಣದವನು ಕಾಣ.
ಆದ್ರೆ ಅವನ ಕಣ್ಣಿಗೆ ಕಾಣ್ಲಿಲ್ಲ. ಇಷ್ಟು ಆ ಪ್ರಾಮಾಣಿಕವಾದ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂತಂದ್ಮೇಲೆ ಅದು ಸರಿ ಇರ್ಬೇಕು ಅಂತ ಹೇಳಿ ತಕ್ಷಣವೇ ಅವನ ಕಾಣದೇ ಇರುವಿಕೆಯನ್ನೇ ಪ್ರಮಾಣವಾಗಿಸಿಕೊಂಡು ಘಟ ಇಲ್ಲ, ಮಡಿಕೆ ಇಲ್ಲ ಅಂತ ನಿರಾಕರಣೆ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕೆಂದ್ರೆ ಅಂತಹದ್ದು ಅಲ್ಲಿರುವ ಯಾರಿಗೂ ಕಾಣಿಸ್ತಾ ಇಲ್ಲ ಅಂದ್ರೆ ಅದು ಸರಿ. ಒಬ್ಬನಿಗೆ ಮಾತ್ರ ಗಮನಕ್ಕೆ ಬರ್ಲಿಲ್ಲ, ಉಳಿದವರೆಲ್ಲ ಅಲ್ಲಿತ್ತು ಒಂದು ಮಡಿಕೆ. ಯಾರೋ ಒಬ್ಬ ಅದನ್ನ ಕಂಡ ಅಂತಂದ್ರು, ಇಲ್ಲ ಅನ್ನುವ ಮಾತು ಸುಳ್ಳಾಯ್ತು. ಅಲ್ಲೊಂದು ವಾಟರ್ ಕ್ಯಾನ್ ಇತ್ತಲ್ಲ, ಯಾರೋ ಒಬ್ಬನ ಕಣ್ಣಿಗೆ ಬಿತ್ತು. ಅಲ್ಲಿ ಬಿತ್ತು ಅಂದ್ಮೇಲೆ ಅದಿದೆ ಅಂತ ಅರ್ಥ. ನಮ್ಗೆ ಯಾರು ಗಮನಕ್ಕೆ ಬರ್ಲಿಲ್ಲ ಅಂದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಎಡಿಟರ್ಗಳೆಲ್ಲ ಅದನ್ನ ನೋಡಿ ಆಗಿತ್ತು ಆ ಹಾಡನ್ನ. ಆದ್ರೂ ಎಷ್ಟೋ ಜನರ ಕಣ್ಣಿಗೆ ಬೀಳಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಆಯ್ತಾ. ಒಬ್ಬನ ಕಣ್ಣಿಗಾದ್ರೂ ಕೂಡ ಅದು ಸ್ಪಷ್ಟವಾಗಿ ಬಿದ್ದು ತಕ್ಷಣವೇ ಮತ್ತೆ ಎಲ್ರಿಗೂ ಗಮನಿಸಿದಾಗ ಎಲ್ರಿಗೂ ಕಂಡಿತು ಅನ್ನುವ ಸ್ಥಿತಿ ಬಂದಾಗ ಆ ಮಾತು ಪ್ರಮಾಣ ಆಗುತ್ತೆ ಹೊರತು, ಯಾರೋ ಒಬ್ಬ ಅಕಸ್ಮಾತ್ತಾಗಿ ಏನೋ ಒಂದು ತಪ್ಪಿ ಗಮನಿಸದೇ ಹೋದ ಕಾರಣಕ್ಕಾಗಿ ಅದು ಇಲ್ಲ ಅಂತ ಅನಿಸಿದ್ದನ್ನೇ ನೋಡಿ ಅವರೇ ಹೇಳಿದ್ದು, ಅವರ ಮಾತನ್ನೇ ಹೇಗೆ ನಿರಾಕರಿಸುವುದು ಅಂತ ನಾವು ಕಂಡ ಮೇಲೂ ಅವರ ಮಾತೇ ಪ್ರಮಾಣ ಅಂತ ಕಂಡಿಲ್ಲ ಅನ್ನುವ ಮಾತಿಗೆ ನಾವು ಜಗತ್ತು ಸುಳ್ಳು ಅಂತ ಹೇಳ್ತಾ ಇದ್ದಾರೆ, ನಾವು ಅವರ ಮಾತನ್ನ ನಂಬಲೇಬೇಕು ಯಾಕೆಂದ್ರೆ ಅದು ಶಾಸ್ತ್ರಕಾರರ ಮಾತು. ಅಲ್ಲಿ ನಿಮ್ ಕಣ್ಣಿಲ್ವಾ? ನಿಮ್ಮ ಅನುಭವಕ್ಕೆ ನೀವು ಆ ಮಡಿಕೆಯನ್ನು ಎತ್ತಿ ನೀರು ತುಂಬಿಸಿ ಕುಡುದಿಲ್ವಾ? ಇಲ್ಲ ಅಂತ ಮಾತಾಡುದು ಅಂತಂದ್ರೆ ಅದನ್ನ ನಾವು ಕ್ರಿಯಾಕಾರಿಯಾಗಿ ಅರ್ಥಕ್ರಿಯಾಕಾರಿಯಾಗಿ ನಮ್ಮ ಮುಟ್ಟಿ ನೋಡ್ತಾ ಇದ್ದೇವೆ, ಅದು ಗಟ್ಟಿ ಇದೆ, ಅದು ಹೌದು ಅಂತ ಅನಿಸ್ತಾ ಇದೆ, ಮುಟ್ಟಿ ನೋಡಿ ಅದನ್ನ ಅನುಭವಿಸಿ ಅದನ್ನ ಮಾರಾಟಕ್ಕೆ ತಗೊಳ್ಬೇಕು ಅಂತ ಅನ್ಕೊಂಡು ಅವ್ರ ಹತ್ರ ದುಡ್ಡು ಕೊಟ್ಟು ತಗೊಂಡಿದೀವಿ. ಎಲ್ಲವನ್ನೂ ಕೂಡ ಇಷ್ಟು ನೇರವಾಗಿ ಕಣ್ಣಿಗೆ ಕಾಣುವಂತೆ ತೋರಿಸ್ತಾ ಇರ್ಬೇಕಾದ್ರೆ ಅದನ್ನ ನಾವು ಇನ್ನ ಅಸತ್ಯ ಅನ್ನೋದಕ್ಕೆ ನಮ್ಮ ಅರ್ಥ ಹಾಗಲ್ಲ, ಹೀಗೆ, ಹೀಗಲ್ಲ, ಹಾಗೆ ಅಂತ ಬೇರೆ ಬೇರೆ ಶಬ್ದಗಳಿಂದ ದಾಟಿಸಿ ಕೊನೆಗೆ ಮತ್ತೆ ಅದೇ ಅರ್ಥವನ್ನೇ ಇದು ಪ್ರಳಯ ಕಾಲದಲ್ಲೆಲ್ಲ ನಾಶ ಆಗುತ್ತೆ. ಹೌದು, ಅದನ್ನ ಅಲ್ಲ ಅಂತ ಯಾರು ಹೇಳಿದ್ದಾರೆ? ಪ್ರಳಯ ಕಾಲದಲ್ಲೆಲ್ಲ ನಾಶ ಆಗುತ್ತೆ ಅನ್ನೋದರ ತಾತ್ಪರ್ಯ ಇಲ್ಲವಾಗುತ್ತೆ ಅಂತ ಅರ್ಥ ಅಲ್ಲ, ಕಾಣದಾಗುತ್ತೆ ಅಂತ ಅರ್ಥ. ಆದ್ರಿಂದ ಅಂಥ ಅಪರೂಪದ ಸಂಗತಿಗಳನ್ನ ನಾವು ಕೆಲವೊಂದ್ ಸರ್ತಿ ನಮ್ಮ ಇಂದ್ರಿಯ ಪಾಠವಗಳ ಕೊರತೆಯಿಂದ, ಇಂದ್ರಿಯಗಳಲ್ಲಿ ಅದನ್ನ ನೋಡುವ ಶಕ್ತಿ ಇರ್ಲಿಲ್ಲ ಅಂತಾದಾಗ, ಅಂದ್ರೆ ಕಣ್ಣಿಗೆ ಸ್ವಲ್ಪ ಸಮೀಪ ದೃಷ್ಟಿಯ ದೋಷ ಇದ್ದಾಗ ವಾಕ್ಯಗಳು ಅಸ್ಪಷ್ಟವಾಗುತ್ತೆ. ಅವನಿಗೆ ಓದುವಾಗ ನ ಅನ್ನೋದೊಂದು ಅಕ್ಷರ ಬಿಟ್ಟು ಹೋಯ್ತು, ಓದುವಾಗ ಸಮರ್ಥಿಸ್ತಾ ಹೋದ, ಆದ್ರೆ ಅವನಿಗೆ ಯಾಕೋ ಈ ವಾಕ್ಯ ಹೀಗೆ ಸಮರ್ಥಿಸ್ಲಿಕ್ಕೆ ಆಗಲ್ವಲ್ಲ ಅಂತ ಅನಿಸ್ತಿರುತ್ತೆ, ಆದ್ರೆ ವಾಕ್ಯಕ್ಕೆ ಹಾಗೆ ಅರ್ಥ ಕಾಣಿಸ್ತಿರುತ್ತೆ. ಆಗ ಮತ್ತೊಮ್ಮೆ ಆ ವಾಕ್ಯಕ್ಕೆ ಕಣ್ಣು ಹಾಯಿಸಿ ವಾಕ್ಯದ ಮೇಲೆ ಮತ್ತೊಮ್ಮೆ ವಿವೇಚನೆ ಮಾಡಿದಾಗ, ಓ ಇಲ್ಲೊಂದು ಮಧ್ಯದಲ್ಲಿ ನ ಅನ್ನೋದು ಬಿಟ್ಟು ಹೋಗಿದೆ, ಆದ್ರಿಂದಾಗಿ ಈ ವಾಕ್ಯಕ್ಕೆ ಇಷ್ಟೆಲ್ಲ ತಪ್ಪರ್ಥ ಆಯ್ತು. ನಹಿ ಘಟವತ್ ಕಶ್ಚಿದಪಿ ಪದಾರ್ಥ ನ ದೃಷ್ಟ ಹಿತಾವತ ಪ್ರಮಾಣ ದೃಷ್ಟ ಸ ನಿರಾಕ್ರಿಯತೆ. ಇದು ಪ್ರಮಾಣ ದೃಷ್ಟವಾಗಿ ಒಬ್ಬನಿಂದ ಮಡಿಕೆಯನ್ನ ಕಂಡಿಲ್ಲ ಅನ್ನುವ ಕಾರಣಕ್ಕಾಗಿ ಮಡಿಕೆ ಇಲ್ಲ ಅಂತ ನಿರಾಕರಿಸ್ಲಿಕ್ಕೆ ಹೇಗೆ ಬರುವುದಿಲ್ವೋ ಹಾಗೆ ಎಲ್ಲರಿಂದಲೂ ಕೂಡ ಅನುಭವಕ್ಕೆ ಬಂದಿರುವ ಈ ಪ್ರಪಂಚವನ್ನು ಸಾಧಕರಾಗಿ ಅನುಭವಿಸ್ಲಿಕ್ಕೆ ಸಿಕ್ಕಿರುವಂತಹ ಭಗವಂತನ ಪ್ರತ್ಯಕ್ಷವನ್ನು ನಾವು ಕೇವಲ ನಮ್ಮ ಯಾವುದೋ ಒಂದು ಪೂರ್ವಾಚಾರ್ಯರ ಮಾತುಗಳಿವೆ ಆದ್ರಿಂದಾಗಿ ಇದನ್ನು ಯಾವುದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ, ಎಷ್ಟೋ ಸರ್ತಿ ಏನಾಗುತ್ತೆ ಅಂದ್ರೆ ನೀವು ಅದನ್ನ ನೇರವಾಗಿ ಪ್ರಶ್ನೆ ಕೇಳಿ, ಕಣ್ಣಿಗೆ ಕಾಣಿಸ್ತಾ ಇದೆ, ಅನುಭವಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಇದನ್ನ ಇಲ್ಲ ಅಂತಂದ್ರೆ ಏನು? ಅವ್ರು ಶುರು ಮಾಡ್ತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋದು ನಿಮಗೆ ಗೊತ್ತೇ ಆಗದ ಹಾಗೆ ಅವರು ಚೆನ್ನಾಗಿ ಊರಿಡೀ ಸುತ್ತಾಡಿ ಬರ್ತಾರೆ ವಾಕ್ಯಗಳಲ್ಲಿ, ಆದ್ರೆ ಕೊನೆಗೂ ನಿಮ್ಮ ಪ್ರಶ್ನೆಗೆ ಉತ್ತರ ಇರುವುದಿಲ್ಲ, ನಿಮ್ಮ ಪ್ರಶ್ನೆಯನ್ನೇ ಅಸಮೀಚೀನ ಅನ್ನುವ ಹಾಗೆ ಮಾಡಿ ಸುಮ್ಮನಾಗ್ತಾರೆ. ಇದು ಮಾತಿನ ವರಸೆ. ಈ ಮಾತಿನ ವರಸೆಗೆ ಸಿಕ್ಕಿದ್ರೆ, ಬುದ್ಧಿವಂತಿಕೆಯ ಕತ್ತಿಯ ಅಲುಗಿಗೆ ಈ ಮಾತಿನ ವರಸೆಯ ಬಲ ಬಂತು ಅಂತಂದ್ರೆ ಯುದ್ಧ ಅವನೇ ಗೆದ್ದ ಅಂತ ಅರ್ಥ. ಅಚಿಂತ್ಯ ಶಕ್ತಿತ್ವಾತ್ ಶಕ್ತಿತ್ವಾಭಾವಾತ್ ಅಂಗೀಕ್ರಿಯತೆ. ಕೆಲವು ಪದಾರ್ಥಗಳಲ್ಲಿ ಕೇಷುಚಿತ್ ಪದಾರ್ಥೇಷು ವಾಕ್ಯ ವ್ಯವಸ್ಥಾ
ಈಗ ಹಿಂದೆ ಮಾತು ಬಂತಲ್ಲ, ಆಕಾಶ ಅನ್ನೋದು ಹೊರಗಡೆ ಏನಿದೆಯೋ ಅಷ್ಟೂ ಆಕಾಶ ಈ ಅಂತರ್ಹೃದಯ ಆಕಾಶದಲ್ಲಿ ಇದೆ ಅಂತ. ಇದನ್ನ ಮಾತ್ರ ನಾವು ಪ್ರತ್ಯಕ್ಷದಿಂದ ಪ್ರಮಾಣೀಕರಿಸಿ ಅದನ್ನ ಹೌದು ಅಥವಾ ಅಲ್ಲ ಅಂತ ಯಾವುದನ್ನೂ ನಮಗೆ ಸಿದ್ಧಪಡಿಸ್ಲಿಕ್ಕಾಗುದಿಲ್ಲ. ಅಂಥ ಜಾಗಗಳಲ್ಲಿ ಅಚಿಂತ್ಯ ಶಕ್ತಿಯ ಭಗವಂತನ ಮಹಿಮೆಯನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಒಪ್ಪಿಕೊಳ್ಬೇಕು. ಯಾಕಂದ್ರೆ ಎಲ್ಲವೂ ಈ ಕಣ್ಣಿಗೆ ಕಾಣುತ್ತೆ ಅಂತ ಅರ್ಥ ಅಲ್ಲ. ಕಣ್ಣಿಗೆ ಕಾಣಲಿಕ್ಕೆ ಯೋಗ್ಯವಾದ ಪದಾರ್ಥಗಳಲ್ಲಿ ಈ ವಾದ ವಿವಾದಗಳಿಗೆ ಕಣ್ಣು ಪ್ರಮಾಣವೆನಿಸುತ್ತೆ. ಯಾವ ವಿಷಯದಲ್ಲಿ ನಮಗೆ ಅತೀತ, ಕಣ್ಣಿಗೆ ಕಾಣದ ಅಂದ್ರೆ ಇಂದ್ರಿಯಾತೀತವಾದ ವಿಷಯಗಳಲ್ಲಿ ನಾವು ಇಂದ್ರಿಯಗಳಿಂದ ನಮಗೆ ಕಂಡ ಪ್ರತ್ಯಕ್ಷದ ಮೂಲಕ ಅದನ್ನ ಸಮರ್ಥಿಸುವುದಕ್ಕೋ ಅಥವಾ ಆ ತರಂಗಾಂತರಗಳನ್ನು ನಿಯಂತ್ರಿಸುವುದಕ್ಕೋ ನಿರಾಕರಿಸುವುದಕ್ಕೋ ನಾವು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಸ್ಪಷ್ಟನೆ ನಮಗೆ ಮನಸ್ಸಿನಲ್ಲಿದ್ರೆ ಆವಾಗ ಕೆಲವು ವಿಷಯಗಳಿಗೆ ನಾವು ದುಃಖ ಪಡಬೇಕಾದ ಅಥವಾ ನಮಗೆ ಆ ವಿಷಯದಲ್ಲಿ ತಿಳಿಲಿಕ್ಕೆ ಬರ್ತಾ ಇಲ್ಲ ಅನ್ನೋ ಆಕ್ರೋಶಕ್ಕೆ ಆವೇಶಕ್ಕೆ ಒಳಗಾಗಬೇಕಾದ ಅಗತ್ಯ ಬರುವುದಿಲ್ಲ. ಗುಣಾಃ ಶ್ರುತಾಃ ಸುವಿರುದ್ಧಾಶ್ಚ ದೇವೇ ಸಂತ್ಯಶ್ರುತಾ ಅಪಿ ನೈವಾತ್ರ ಶಂಕಾ ಚಿಂತ್ಯ ಅಚಿಂತ್ಯಾಶ್ಚ ತಥೈವ ದೋಷಾಃ ಶ್ರುತಾಶ್ಚ ನಾಜ್ಞೈಃ ತಥಾ ಪ್ರತೀತಾಃ. ತುಂಬಾ ಒಳ್ಳೆಯ ಮಾತಿದು. ಬಹುಶಃ ನಾವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕಾದ ಮಾತು. ಮುಂದಿನ ಪುಟದಲ್ಲಿದೆ ಮೇಲ್ಗಡೆ, ಗುಣಾಃ ಶ್ರುತಾಃ ಸುವಿರುದ್ಧಾಶ್ಚ ದೇವೇ. ಕೆಲವೊಮ್ಮೆ ಕೆಲವು ಗುಣಗಳು ದೇವನಲ್ಲಿ ಸುವಿರುದ್ಧಾಃ ದೇವೇ ಶ್ರುತಾಃ, ಅವನಿಗೆ ಅತ್ಯಂತ ಹೊಂದದೇ ಇರುವ ರೀತಿಯ ವಿರುದ್ಧವಾದ ಮಾತುಗಳನ್ನು ಕೂಡ ನಾವು ನೋಡುತ್ತೇವೆ. ಸಂತ್ಯ ಅಶ್ರುತಾಃ ಅಪಿ ನೈವಾತ್ರ ಶಂಕಾ. ಕೆಲವು ಸಂಗತಿಗಳು ನಮ್ಮ ಕಿವಿಗೆ ಬಿದ್ದೇ ಇರುವುದಿಲ್ಲ, ಕೆಲವು ಬಿದ್ದಿರುತ್ತೆ, ಅದು ಕಣ್ಣಿಗೆ ಕಾಣ್ಲಿಕ್ಕೆ ಹೊಂದಾಣಿಕೆ ಇಲ್ಲ ಅಂತ ಅನ್ಸುತ್ತೆ, ತುಂಬಾ ವಿರುದ್ಧ ಅನ್ಸುತ್ತೆ. ಗುಣಾಃ ಶ್ರುತಾಃ ಸುವಿರುದ್ಧ. ಭಗವಂತನಲ್ಲಿ ಒಟ್ಟೊಟ್ಟಿಗೆ ಎರಡು ಕಾಲದಲ್ಲಿ ಇದ್ದಾನೆ, ಅಂದ್ರೆ ಜೀವದಲ್ಲಿಯೂ ಇದ್ದಾನೆ, ಅದೇ ಕಾಲದಲ್ಲಿ ಎಟ್ ಎ ಟೈಮ್ ಬ್ರಹ್ಮಾಂಡದ ಆಚೆಗೂ ವ್ಯಾಪಿಸಿಕೊಂಡ ಮಹತೋ ಮಹೀಯನಾಗಿದ್ದಾನೆ. ಈಗ ಒಂದೋ ಸೂಕ್ಷ್ಮವಾಗಿರ್ಬೇಕು ಒಬ್ಬ ವ್ಯಕ್ತಿ, ಒಂದೋ ಸ್ಥೂಲವಾಗಿರ್ಬೇಕು ವ್ಯಕ್ತಿ. ಸ್ಥೂಲ ಮತ್ತು ಸೂಕ್ಷ್ಮ, ಅಣುರ್ ಮತ್ತೆ ಬೃಹತ್ ಎರಡು ಒಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಟ್ ಎ ಟೈಮ್ ಅವನ್ ಅಣುವೂ ಹೌದು, ಅಟ್ ಎ ಟೈಮ್ ಅವನೇ ಬೃಹತ್ತೂ ಹೌದು ಅನ್ನುವ ಈ ಮಾತು ನಮಗೆ ಸುವಿರುದ್ಧ. ಆದ್ರೆ ಅದು ನೈವಾತ್ರ ಶಂಕ. ಇದು ನಮ್ಮ ಲೋಕದ ಯುಕ್ತಿಗಳಿಗೆ ಅರ್ಥವಾಗಿ ತಿದ್ದಿಕೊಂಡು ಅಥವಾ ಸರಿಪಡಿಸಿಕೊಂಡು ನಾವು ಅದನ್ನ ಜೀರ್ಣಿಸಿಕೊಳ್ಳುತ್ತೇವೆ ಅಂತ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಜೀರ್ಣ ಆಗುವುದೇ ಇಲ್ಲ, ಯಾವತ್ತಿಗೂ ಜೀರ್ಣ ಆಗುವುದಿಲ್ಲ. ಎಲ್ಲವನ್ನು ನಾನು ಅರ್ಥೈಸಿಕೊಳ್ಳುತ್ತೇನೆ, ಎಲ್ಲಾ ಸತ್ಯವನ್ನು ನಾನು ಜೀರ್ಣಿಸಿಕೊಳ್ಳುತ್ತೇನೆ ಅನ್ನುವ ಹಠ ಬೇಡ. ನಮಗೇನು ಹೇಳಬೇಕೋ ಅದನ್ನ ಭಗವಂತ ಚೆನ್ನಾಗಿ ಅದನ್ನ ಕಾಲ ಕಾಲಕ್ಕೆ ಬೇಕಾದಂತೆ ತಿಳಿಸಿಕೊಡ್ತಾನೆ. ಹಾಗಾಗಿ ಭಗವಂತನ ವಿಷಯದಲ್ಲಿ ಕೆಲವು ವಿರುದ್ಧವಾದ ಸಂಗತಿಗಳು ಕಾಣಿಸ್ತವೆ, ಕೆಲವು ಎಂದೂ ಆ ಗುಣ ಕಾಣಿಸುವುದೇ ಇಲ್ಲ. ಈಗ ಇದರ ಕೊನೆಯನ್ನು ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಅಂತೇವೆ ನಾವು ಅನಂತ ಅಂದ್ರೆ ಎಷ್ಟು ದೂರದವರೆಗೆ ಭಗವಂತನ ಈ ಅನಂತ್ಯ? ಅದು ಕಂಡ್ರೆ ಅನಂತ್ಯ ಹೇಗಾಗುತ್ತೆ? ಅದು ಎಂದೂ ಕಾಣುವುದಿಲ್ಲ ನಮಗೆ. ಅಶ್ರುತ, ನಮಗೆ ಅದು ಅನನುಭೂತ ಎಂದು ಕೂಡ ಅದನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಕೊನೆಯಿಲ್ಲದೆ ಇರುವಿಕೆ ಅನ್ನೋದು ಹೇಗಿರಬಹುದು ಅನ್ನೋದನ್ನು ನಾವು ಊಹಿಸಬಹುದಷ್ಟೇ ಬಿಟ್ರೆ, ಅಥವಾ ಅದನ್ನ ಆ ಶಬ್ದದಿಂದ ವೇದ ಹೇಳಿದೆ ಅನ್ನುವ ಕಾರಣಕ್ಕೆ ಒಪ್ಪಿಕೊಳ್ಳಬಹುದು ಬಿಟ್ರೆ, ನಾವೇ ಅದನ್ನ ಮಡಿಕೆ ನೋಡಿ, ಇದು ಏನಿಲ್ಲ ಅಂದ್ರೆ ಒಂದು 400 ಗ್ರಾಮ್ ಇದೆ, ಇಷ್ಟೇ ಈ ಮಡಿಕೆ, ಇದರ ಮೇಲೆ ಮತ್ತೆ ಡೌಟ್ ಇಲ್ಲ. ಇಲ್ಲ, ಈ ಮಡಿಕೆ ಇನ್ನೂ ಭಾರ ಇದೆ, ನಿಮ್ಮ ಕೈಗೆ ಈಗ ಸದ್ಯಕ್ಕೆ ಅದು ಭಾರ ಇಲ್ಲ ಅನ್ನುವ ಹಾಗೆ ಕಾಣ್ತಾ ಇದೆ ಅಷ್ಟೇ. ಏಯ್, ತಲೆ ಕೆಟ್ಟಿದ್ರೆ, ನಿದ್ದೆ ಆಗದೆ ಇದ್ರೆ ಹೋಗಿ ನಿದ್ದೆ ಮಾಡಿ ಬಾ. ಏನೇನು ಎಡವಟ್ಟುಗಳನ್ನು ಮಾತಾಡಬೇಡ. ನಾಳೆ ಇದೇ ಮಡಿಕೆ ಏನೂ ಮುಟ್ಟದೆ ಅದು ಮತ್ತೆ 800 ಗ್ರಾಮ್ ಆಗುತ್ತೆ ಅಂದ್ರೆ ಒಂದೋ ನಿನ್ನ ಈಗಿನ ತೂಕದ ವಸ್ತು ಸರಿ ಇಲ್ಲ, ಅಥವಾ ನಾಳೆ ಈ ಮಡಿಕೆಗೆ
ಒಂದ್ ಹೇಳ್ಬೋದು, ಹಸಿಯಾಗಿದ್ದ ಮಡಿಕೆಯನ್ನ ನಾಳೆ ಇದರ ಭಾರ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ನೀರಿನ ಅಂಶ ಹೋಗುತ್ತೆ ಅಂದಾಗ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ, ಆಗ್ಬೇಕು ಕೂಡ. ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ ಇದರ ವ್ಯತ್ಯಾಸ ಯಾಕಾಯ್ತು ಅನ್ನೋದು. ಆದ್ರೆ ಭಗವಂತನ ವಿಷಯದಲ್ಲಿ ನಾವು ಇದನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಚಿಂತ್ಯಾಹ ಅಚಿಂತ್ಯಾಶ್ಚ ತಥೈವ ದೋಷಾಹ ಶ್ರುತಾಶ್ಚ ನಾಜ್ಞೈರ್ಹಿ ತಥಾ ಪ್ರತೀತಾಹ ಏವಂ ಪರೇಣ್ಯತ್ರ ಶ್ರುತಾನಾಂ ಗುಣಾನಾಂಚ ಕ್ರಮಾದ್ ವ್ಯವಸ್ಥಾ ಇತಿ ಜಾಬಾಲ ಕಿಲ ಶ್ರುತೇಹೇ. ತುಂಬಾ ಸುಂದರವಾದ ಶ್ರುತಿಯ ಮಾತು. ಕೆಲವು ಚಿಂತನೆಗೆ ಸಿಗುವಂತವುಗಳಿದ್ದಾವೆ ಭಗವಂತನ ಗುಣಗಳು. ಅವನ ಕರುಣೆ ಎಷ್ಟು ದೊಡ್ಡದು ಅಂತ ನಮಗೆ ಅರ್ಥ ಆಗ್ಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಒಬ್ಬೊಬ್ಬ ಜೀವನ ವಿಷಯದಲ್ಲಿಯೇ ಅವನು ಲೆಕ್ಕಾಚಾರ ಹಾಕಿ ನಮಗೆ ಕರ್ಮಗಳನ್ನ ಅನುಭವಿಸ್ಲಿಕ್ಕೆ ಕಾಲಕ್ಕೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ಮಾಡಿಕೊಡುವುದನ್ನ ನಾವು ಗಮನಿಸಿದ್ರೆ ಎಷ್ಟು ವ್ಯವಸ್ಥೆ, ಎಷ್ಟು ಕಾಲದ ಹಿಂದಿನ ಘಟನೆಗಳನ್ನೆಲ್ಲ ಒಟ್ಟೈಸಿಕೊಂಡು ನಮಗೆ ಈ ಸುಖವನ್ನು ಭಗವಂತ ಕೊಡ್ತಾ ಇರ್ತಾನೆ. ಆದ್ರೆ ನಾವು ಇದೆಲ್ಲವನ್ನು ಬಿಟ್ಟು ನಮಗೆ ದೇವರು ಏನ್ ಮಾಡಿದ್ದಾನೆ ಅಂತ ಅವನನ್ನ ಆಕ್ಷೇಪಿಸ್ತಾ ಹೋದ್ರೆ ನಮ್ಮ ಪ್ರಶ್ನೆಗಳಿಗೆ ಎಂದೂ ಉತ್ತರ ಸಿಕ್ಕುವುದಿಲ್ಲ. ಆಗ ಸ್ವಲ್ಪ ಕಣ್ತೆರೆದು ಹೃದಯ ವೈಶಾಲ್ಯದಿಂದ ವಿಷಯವನ್ನ ಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಭಗವಂತನ ಕರುಣೆಗೆ ನಾವು ಎಷ್ಟೋ ಪಾತ್ರರಾಗಿದ್ದೇವೆ ಅನ್ನುವ ಅಂಶ ಗೊತ್ತಾದಾಗ ತುಂಬಾ ಸಣ್ಣವರಾಗಿರ್ತೇವೆ ನಾವು. ಅಂದ್ರೆ ಅವನ ಮುಂದೆ ಎಷ್ಟು ಚಿಕ್ಕವರು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚಿಂತ್ಯಾಹ, ಕೆಲವು ಅಚಿಂತ್ಯಾಹ. ಎಷ್ಟು ಮಾಡಿದ್ರು ನಮ್ದು ಎಷ್ಟು ಜನ್ಮದ್ದು ಅವನಿಗೆ ಗೊತ್ತಿರಬಹುದು, ಎಷ್ಟೆಷ್ಟು ಜನ್ಮದ ಎಷ್ಟೆಷ್ಟು ಕರ್ಮಗಳ ಲೆಕ್ಕಾಚಾರದಿಂದ ಇವತ್ತಿನ ಈ ಘಟನೆ ನಡೆದಿರಬಹುದು. ಇದು ಕೇವಲ ಒಬ್ಬರ ಕರ್ಮ ಅಲ್ಲ ಅಂತ ನಮ್ಗೆ ಅರ್ಥ ಆದ್ರೂ ಕೂಡ ಇನ್ಯಾರ್ಯಾರ ಕರ್ಮಗಳು ಸೇರ್ಕೊಂಡು ಈ ಘಟನೆ ನಡೆಯಿತು. ಇಲ್ಲಿ ಇಲ್ಲದೇ ಇರುವಂತಹ ವ್ಯಕ್ತಿಯ ಕರ್ಮಗಳು ಇದರಿಂದ ಪರಿಹಾರ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಅವನ ಹೆಸರು ಹೇಳಿ ಅವನು ಮಾಡದೇ ಇರುವ ತಪ್ಪನ್ನು ಅವನದ್ದು ಅಂತ ಹೇಳಿದ ತಕ್ಷಣ ಅವನಲ್ಲಿರುವ ಎಲ್ಲಾ ದೋಷಗಳು ಪರಿಹಾರ ಆಗಿ ಅವನು ಉದ್ಧತನಾಗಿ ಹೋಗಿ ಬಿಡ್ತಾನೆ. ಈ ಇತ್ತೀಚೆಗೆ ಒಂದು ಚಲನಚಿತ್ರ ಬಂತಲ್ವ, ದುರಂಧರ್ ಅಂತ. ಅದರಲ್ಲಿ ಭಾರತವೇ ಇಲ್ಲ ಇಡೀ ಸಿನಿಮಾದಲ್ಲಿ, ಆದ್ರೆ ಇಡೀ ಕಥೆ ಭಾರತದ್ದು. ಅಂದ್ರೆ ಕರ್ಮ ಆಗುವಾಗ ಅದು ಅಲ್ಲಿ ಇದ್ದವರದ್ದೇ ಕರ್ಮ ಕಳಿಬೇಕು ಅಂತಿಲ್ಲ. ಆ ಕರ್ಮ ಹೇಗ್ ಕಳಿಯುತ್ತೆ ಅಂದ್ರೆ ಆ ವ್ಯಕ್ತಿ ಅಲ್ಲಿ ಇಲ್ವೇ ಇಲ್ಲ, ಆದ್ರೆ ಅವನ ದೋಷಗಳೆಲ್ಲ ದೂರವಾಗುತ್ತೆ. ಇಂಥ ಪ್ರಸಂಗಗಳು ಎಷ್ಟೋ ಸರ್ತಿ ಕಥೆಗಳಲ್ಲಿ ಬರುವುದುಂಟು. ದೊಡ್ಡವರು ಮಾತಾಡ್ತಾ ಇರ್ಬೇಕಾದ್ರೆ ಅದರಲ್ಲಿ ಯಾರೋ ಒಬ್ಬನ ಹೆಸರು ಬರುತ್ತೆ, ಅವನಿಗೆ ಅವನ ಉಲ್ಲೇಖವನ್ನ ಅಲ್ಲಿ ಇಂದ್ರದ್ಯುಮ್ನ ಕತೆ ಹೇಳುವಾಗ ಅವನ ಪ್ರಸಂಗವನ್ನ ಅಲ್ಲಿ ಅವನು ಮಾಡಿದ ಕೆಲಸ ಯಾವತ್ತೋ ಮಾಡಿದ್ದು ಅದು ಈಗ ಒಂದ್ಸರ್ತಿ ಉಲ್ಲೇಖಗೊಂಡ ತಕ್ಷಣ ಮತ್ತೆ ಅವನಿಗೆ ಉದ್ಧಾರದ ದಾರಿ ತೋರುತ್ತೆ ಅನ್ನುವ ಈ ತರದ ಅನೇಕ ಪ್ರಸಂಗಗಳು ನಮಗೆ ಅಚಿಂತ್ಯಾಹ. ದೇವರು ಹೇಗೆ ಇದನ್ನು ಆಗಗೊಡ್ತಾನೆ, ಎಷ್ಟು ಜೀವರಾಶಿಗಳು, ಎಷ್ಟು ಜೀವ ಕಣಗಳು, ಎಷ್ಟು ಜಡ ಪರಮಾಣುಗಳು. ಜಡ ಪರಮಾಣುಗಳು ಅಂತಂದಾಗ ಅವಳಿಗೆ ಕರ್ಮ ಅಂತ ಇಲ್ಲದೆ ಹೋದ್ರು ಕೂಡ ಅವುಗಳಲ್ಲಿ ಮುಂದೆ ಅದು ಎಲ್ಲೆಲ್ಲಿ ಕಾರ್ಯರೂಪಕ್ಕೆ ಅಥವಾ ಕಾರ್ಯ ಚಟುವಟಿಕೆಯಲ್ಲಿ ಅದು ಸೇರ್ಕೊಳ್ಬೇಕು ಅನ್ನೋದು ಭಗವಂತನಿಗೆ ಗೊತ್ತಿದೆ, ಜಡಕ್ಕೆ ಗೊತ್ತಿಲ್ಲ. ಆದ್ರೆ ಭಗವಂತನಿಗೆ ಈ ಅಣುವನ್ನ ಮುಂದೆ ಇಂಥ ಕಾಲದಲ್ಲಿ ಇಂಥ ವ್ಯಕ್ತಿಯ ರೋಗಕ್ಕೆ ಕಾರಣವಾಗುವಂತೆ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಆತನ ಬೆಳವಣಿಗೆಗೆ ಕಾರಣವಾಗುವಂತೆ ನಾನು ಬಳಸಿಕೊಳ್ಳಬೇಕು ಅಂತ ಅವನಿಗೆ ಗೊತ್ತಿದೆ. ಭಗವಂತನಿಗೆ ಪ್ರತಿ ಕಣದ ಸಂಬಂಧಗಳು ಕೂಡ ಒಂದರೊಳಗೊಂದು ಹೇಗಿದೆ, ಅದು ಯಾವುದರ ಜೊತೆಗೆ ಯಾವ್ದು ಸೇರಿದ್ರೆ ಏನ್ ವಿರುದ್ಧವಾದ ಆಕ್ಷನ್ಗಳು ಉಂಟಾಗ್ತವೆ, ಆ ಆಕ್ಷನ್ ನಿಂದ ಯಾರಿಗೆ ಯಾವ ರೀತಿಯಾದ ಉಪಕಾರ ಆಗಬೇಕು ಅಥವಾ ಯಾರಿಗೆ ಯಾವ ರೀತಿಯ ಕರ್ಮದ ಫಲವಾಗಿ ಉಪದ್ರವವನ್ನ ಅನುಭವಿಸಿ ಅವನ ಕರ್ಮ ಕಳ್ಕೊಳ್ಬೇಕು ಅನ್ನುವ ಈ ಲೆಕ್ಕಾಚಾರದ ಅಂಶಗಳನ್ನ ನಾವು ಎಷ್ಟು ತಲೆ ಒಳಗೆ ತುಂಬಿಸಿಕೊಂಡ್ರೂ ಅದು ಅಚಿಂತ್ಯಾಹ. ಕೆಲವು ಚಿಂತ್ಯಾಹ, ಕೆಲವು ಅಚಿಂತ್ಯಾಹ. ಕೆಲವೊಮ್ಮೆ ಅದು ದೋಷವಾಗಿ ಕಾಣುತ್ತೆ ದೇವರು ಮಾಡ್ತಾ ಇರೋದು. ನಮ್ಗೆ ಈಗ ಆಚಾರ್ಯರು ಹೇಳಿದ ಮೇಲೆ ಗೊತ್ತಾಗುತ್ತೆ, ಇಲ್ಲ ಆದ್ರೆ ಎಷ್ಟೋ ವಿಷಯಗಳು ದೇವ್ರಿಗೆ ಹೀಗೆ ಯಾಕೆ ಮಾಡ್ದ, ಕೆಲವರಿಗೆ ಅಷ್ಟು ಹೇಳಿದ್ಮೇಲೂ ಕನ್ವಿನ್ಸ್ ಆಗಲ್ಲ. ಬಿಡಿಸಿ ಹೇಳಿದ್ರು ನೋಡಿ ಅದು ಶಾಸ್ತ್ರದಲ್ಲಿ ಈ ಅರ್ಥದಲ್ಲಿ ಹೇಳಿದ್ದು, ನೀವ್ ಏನೇ ಹೇಳಿ ಏನಂದ್ರು ರಾಮಚಂದ್ರ ಸೀತೆಯನ್ನು ಬಿಟ್ಟ ತಪ್ಪೆ ಅಂತ ಹೀಗೆ ಸಮರ್ಥಿಸ್ತಾರೆ. ಅವರಿಗೆ ಯಾವುದೇ ರೀತಿಯಿಂದ ಹಾನಿ ಆಗ್ಲಿಲ್ಲ, ಅದು
ಒಬ್ಬ ವ್ಯಕ್ತಿಯ ಅನಿವಾರ್ಯತೆ ಅನ್ನೋದನ್ನ ಬಿಡಿಸಿ ಹೇಳಿದ್ರು, ಅವ್ರಿಗೆ ತೊಂದರೆ ಆಗುವ ಹಾಗೆ ನಡ್ಕೊಳ್ಳಿಲ್ಲ ಅಂತ ಬಿಡಿಸಿ ಹೇಳಿದ್ರು. ಇಲ್ಲ ಇಲ್ಲ, ನೀವು ಆ ಒಂದು ಪರವಾದ ಒಂದು ಪಂಗಡದ ಪರವಾದ ರೀತಿಯಲ್ಲಿ ನಿಂತು ಮಾತಾಡ್ತಾ ಇದ್ದೀರಿ. ನೀವು ಎಲ್ಲರ ಪರವಾಗಿ ನೀವು ಯೋಚನೆ ಮಾಡಿದ್ರೆ ಇದರಲ್ಲಿ ನಿಮಗೆ ತಪ್ಪು ಕಾಣಿಸುತ್ತೆ. ಆಯ್ತು, ಕೆಲವೊಂದ್ ಸರ್ತಿ ಕೆಲವು ವಿಷಯದಲ್ಲಿ ನಮಗೆ ನಮ್ಮದೇ ಆದ ಅನುಭವದ ಹಿನ್ನೆಲೆ ಇರುತ್ತೆ, ಅದರಿಂದಾಗಿ ನಮಗೆ ಹಾಗೆ ಅನ್ಸುತ್ತೆ. ಸ್ಟೇಟ್ಮೆಂಟ್ಗಳನ್ನೇ ಕೊಟ್ಟು ಬಿಡ್ತಾರೆ ನ್ಯೂಸ್ಗಳಲ್ಲಿ, ಪೇಪರ್ಗಳಲ್ಲಿ. ತಮಗೇನು ಸರಿ ಹೋಗ್ಲಿಲ್ಲ ಅಂದ ತಕ್ಷಣ ಅದು ತಪ್ಪು. ಆದರೆ ಎಲ್ಲಾ ವಿಷಯಗಳಲ್ಲಿ ಹೀಗೆ ಒಂದನ್ನ ಸರಿ ಅಥವಾ ತಪ್ಪು ಅನ್ನೋದನ್ನ ಕೇವಲ ಒಂದು ದೃಷ್ಟಿಕೋನದಿಂದ ನಿರ್ಧಾರ ಮಾಡುವುದು ತುಂಬಾ ಕಷ್ಟ. ಆದ್ರಿಂದಾಗಿ ಕೆಲವು ಚಿಂತ್ಯಾಹ, ಕೆಲವು ಅಚಿಂತ್ಯಾಹ, ತಥೈವ ದೋಷಾಹ, ಭಗವಂತನಲ್ಲಿಯೇ ದೋಷಗಳನ್ನ ಹೇಳುವಂತದ್ದಾಗತ್ತೆ. ಇದು ಕೂಡ ಲೋಕದಲ್ಲಿ ತುಂಬಾ ಕಿವಿ ಬಿದ್ದಂಥದ್ದೇ. ಯಾಕೆಂದ್ರೆ ನ ಅಜ್ಞೈಹಿ ತಥಾ ಪ್ರತೀತಾಹ, ಅಜ್ಞರಿಗೆ ಅವರಿಗೆ ಅದನ್ನ ಗ್ರಹಿಸುವ ಶಕ್ತಿ ಇಲ್ಲದೆ ಹೋಗುತ್ತೆ. ಎಲ್ಲವನ್ನು ಸೃಷ್ಟಿ ಮಾಡುವ ದೇವನಿಗೆ ಜೀವನನ್ನು ಸೃಷ್ಟಿ ಮಾಡುವ ಶಕ್ತಿ ಇಲ್ಲ ಅಂದ್ರೆ ಅವನು ದೇವನೇ ಅಲ್ಲ. ಸರಿ, ಏನ್ ಮಾಡುದೀಗ? ಅದು ಇರುವ ನಿಯಮ. ಈಗ ಹೊಸದ ನಿಯಮ ಆಗಿದ್ರೆ ಇದನ್ನ ಆಕ್ಷೇಪ ಅಂತ ಮಾಡಬೇಕು. ಇದು ಈಗ ಹೊಸದ ನಿಯಮ ಅಲ್ಲ, ಜೀವ ಮೊದಲಿಂದ ಇದ್ದಾನೆ, ಅದು ಇರುವುದೇ ಹಾಗೆ. ಜೀವನನ್ನ ದೇವರು ಸೃಷ್ಟಿ ಮಾಡಿಲ್ಲ ಅಂದ್ಮೇಲೆ, ಜೀವನನ್ನ ದೇವರೇ ಏನಂತಾರೆ ಪ್ರಾಡಕ್ಟ್ ಅನ್ನ ತಯಾರು ಮಾಡಿಲ್ಲ ಅಂತಂದ್ರೆ ಅವನು ದೇವರು ಹೇಗಾಗ್ತಾನೆ? ಸರಿ, ದೇವರು ಸರ್ವಶಕ್ತ ಅಂತ ಹೇಳಿ ಜೀವನನ್ನ ಪ್ರೊಡ್ಯೂಸ್ ಮಾಡಿದ ಅಂತ ಇಟ್ಕೊಳ್ಳಿ. ವಸ್ತುತಃ ಮಾಡಿಲ್ಲ, ಮಾಡ್ಲಿಕ್ಕೆ ಆಗುದೂ ಇಲ್ಲ. ಹಾಗಂತೇಳಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ ತಕ್ಷಣ ಅವ್ನು ದೇವರಲ್ಲ ಅಂತ ಆಗುವುದೂ ಇಲ್ಲ. ಮಾಡಿದ್ರೆ ಒಂದು ವೇಳೆ ಮತ್ತೆ ಶುರುವಾಗುತ್ತೆ. ಯಾಕೆ ನೀವು ಈ ಡಿಸ್ಕ್ರಿಮಿನೇಷನ್ನು, ಯಾಕೆ ಈ ರೀತಿ ವ್ಯತ್ಯಾಸ, ಯಾಕೆ ಈ ರೀತಿ ದೇವರು ಕೆಟ್ಟದನ್ನ ಸೃಷ್ಟಿ ಮಾಡಿ ಅದಕ್ಕೆ ಶಿಕ್ಷೆ ಕೊಡಬೇಕು ಅಂತ ಮಾಡ್ತಾನೆ? ಕೆಟ್ಟದನ್ನೇ ಸೃಷ್ಟಿ ಮಾಡದೇ ಇದ್ರೆ ಆಯ್ತು, ಎಲ್ಲ ಸುಖವಾಗಿರ್ತಿತ್ತು. ಸರಿ, ಹಾಗೆ ಮಾಡಿದ ಅಂತ ಒಂದು ವೇಳೆ ಇಟ್ಕೊಳ್ಳಿ, ಹಾಗಾಗುದಿಲ್ಲ. ಯಾಕೆಂದ್ರೆ ಭಿನ್ನಾಷ್ಟ ಭಿನ್ನ ಧರ್ಮಾಷ್ಟ ಪದಾರ್ಥ ನಿಖಿಲ ಅಪಿ, ಅದು ನಾವು ಹೇಳಿದ್ದಕ್ಕಾಗುದು ಅಲ್ಲ, ನಾವು ಹೇಳದೇ ಇದ್ರೆ ಅದು ನಿಲ್ಲುವುದೂ ಇಲ್ಲ. ಹಾಗೂ ಒಂದು ಪ್ರಯತ್ನ ಮಾಡಿ ಎಲ್ಲವನ್ನು ಒಂದೇ ತರ ಅಂತ ಮಾಡಿದ್ರೆ ಮತ್ತು ವಾಕ್ಯಾರ್ಥ ಮುಗಿಯುವುದಿಲ್ಲ. ಏನಿದು ಬೋರ್ ಆಗ್ತಾ ಇದೆ ಜಗತ್ತು. ಒಂದು 10 ನಿಮಿಷವೂ ಯಾವುದನ್ನು ಕೂಡ ನಾವು ಕಂಡು ಸಂತೋಷ ಪಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಒಂದೇ ತರದ ಹಸಿರು, ಒಂದೇ ತರದ ಮರ, ಒಂದೇ ತರದ ಗಿಡ, ಒಂದೇ ತರದ ಹಣ್ಣು, ಒಂದೇ ತರದ ರುಚಿ, ಒಂದೇ ತರದ ಆಯುಧಗಳು, ಒಂದೇ ತರದ ಮನೆಗಳು, ಒಂದೇ ತರದ ಕೆಲಸ, ಒಂದೇ ತರದ ಸಂಬಳ, ಒಂದೇ ತರದ ಮಕ್ಕಳು, ಒಂದೇ ತರದ ಪಾಠ, ಒಂದೇ ತರದ ಎಲ್ಲ ಒಂದೇ ಆಗಿಬಿಟ್ರೆ ಶುರು ಮಾಡ್ತಾರೆ. ಆಗ ಮತ್ತೆ ಎಲ್ಲ ಒಂದೇ ಆಗ್ಬಿಟ್ಟಿದೆ, ಜೀವನದಲ್ಲಿ ಸ್ವಾರಸ್ಯವೇ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಅದೇ ಮರ ಇದೆ ಅಥವಾ ಅದೇ ತರ ಇದೆ. ನಮಗೆ ವಸ್ತು ನೋಡಿ ಸಂತೋಷ ಪಡ್ಲಿಕ್ಕೊಂದು ವಸ್ತುವೇ ಇಲ್ಲ ಅಂತ ಆಗಿದೆ. ಯಾಕಂದ್ರೆ ಹೊಸ್ತೇ ಇಲ್ಲ ಜಗತ್ತಲ್ಲಿ, ಎಲ್ಲ ಒಂದೇ ತರ, ಒಂದ್ ನೋಡಿದ್ರೆ ಎಲ್ಲ ನೋಡಿದ ಹಾಗಾಯ್ತು. ಈ ದುಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೂ ಸುಮಾರು ಸಮಯ ಬೇಕು. ಏನೇ ಜಗತ್ತಿನಲ್ಲಿ ಇಲ್ಲಿ ನಡೆದಿದ್ರು ಕೂಡ ಅದು ಎಲ್ಲದಕ್ಕೂ ಒಂದು ಅರ್ಥ ಇದೆ, ಎಲ್ಲದಕ್ಕೂ ಒಂದು ಸಕಾರಣವಾದ ಹಿನ್ನೆಲೆ ಇದೆ. ಅದಿಲ್ಲದೆ ಯಾವುದೂ ಕೂಡ ನಿರ್ಮಾಣ ಆಗಿಲ್ಲ. ಸರಿ ತಪ್ಪುಗಳ ವಿಶ್ಲೇಷಣೆಯಲ್ಲಿ ವಾಕ್ಯಾರ್ಥ ಆಗುವುದು ಸರಿನೇ, ಆದ್ರೆ ಅದ್ರಲ್ಲಿ ನಾವು ಕಳೆದು ಹೋಗ್ಬಾರ್ದು. ಕೊನೆವರೆಗೂ ವಾಕ್ಯಾರ್ಥನೇ ಆಗುತ್ತೆ. ನಮ್ಗೆ ಸತ್ಯ ಗೊತ್ತಾದ್ಮೇಲೂ ವಾಕ್ಯಾರ್ಥದಲ್ಲಿ ಹೇಗ್ ಗೆದ್ದೆ ಅಂತ ಖುಷಿ ಪಡ್ತಾನೆ ಹೊರತು, ದೇವರನ್ನ ನಾನು ಗುಣಪೂರ್ಣ ಅಂತ ಚಿಂತಿಸಿದಕ್ಕೆ ಅವಕಾಶ ಸಿಕ್ತು, ಅದರಿಂದಾಗಿ ದೇವರೇ ನೀನು ಗುಣಪೂರ್ಣ ಅಂತ ತಲೆಬಾಗುವ ಬುದ್ಧಿಯೇ ಬರ್ಲಿಲ್ಲ ಅಂದ್ರೆ ಆ ವಾಕ್ಯಾರ್ಥ ಸೋತಿತು ಅಂತ ಅರ್ಥ. ಹಾಗಾಗಿ ಏವಂ, ಈ ರೀತಿಯಾಗಿ ಪರೇ ಬೇರೆಯವರು, ಅನ್ಯತ್ರ ಬೇರೆ ಬೇರೆ ಕಡೆ, ಶ್ರುತಾಶ್ರುತಾನಾಂ ಕೇಳಿದ ಕೇಳದ, ಗುಣಾಗುಣಾನಾಂ ಗುಣಗಳನ್ನಿಸಿದ ಗುಣಗಳಲ್ಲದ ದೋಷಗಳೆನಿಸಿದ ವಿಷಯಗಳಲ್ಲಿ ಕ್ರಮಾದ್ ವ್ಯವಸ್ಥಾ, ಒಂದೊಂದು ಸರಿಯಾದ ವ್ಯವಸ್ಥೆ ಇದೆ. ನಾವು ಕೇಳಿಲ್ಲ, ನಾವು ಕೇಳಿದ್ದೇವೆ, ನಮಗೆ ಅದು ಗುಣ ಅಂತ ಅನ್ನಿಸ್ತು, ನಮಗದು ದೋಷ ಅಂತ ಅನ್ನಿಸ್ತು. ಇದೆಲ್ಲದಕ್ಕೂ ಕೂಡ ಒಂದು ವ್ಯವಸ್ಥೆ ಇದ್ದೇ ಇದೆ. ಕೇವಲ ನಮ್ಮೊಬ್ಬರ ತೀರ್ಮಾನದಿಂದ ಅದು ಅವ್ಯವಸ್ಥೆ, ನಮ್ಮೊಬ್ಬರ ತೀರ್ಮಾನದಿಂದ ಇದೆಲ್ಲ ಸರಿ ಇಲ್ಲ, ನಮ್ಮೊಬ್ಬರ ತೀರ್ಮಾನದಿಂದ ಇದಕ್ಕೆಲ್ಲ ಅರ್ಥ ಇಲ್ಲ ಅನ್ನುವ ವಾದಗಳನ್ನ ನಾವು ಮಾಡ್ತಾ ಇದ್ರೆ ಅವನು ನಗ್ತಾ ಇರ್ತಾನೆ. ಅಯ್ಯೋ, ನೀನು ಎಷ್ಟು ದಿವಸ, ನಿನ್ಗೆ ಬಾಯಿ ಕೊಟ್ಟದ್ದೇ ನಾನು,
ಏನನ್ನ ಆಕ್ಷೇಪಿಸುವಂತೆ ಅದಕ್ಕೆ ಬುದ್ಧಿ ಇಟ್ಟದ್ದೇ ನಾನು. ನಾವೇನ್ ಅನ್ಕೋತೇವೆ, ನನಗೆ ಆಲೋಚನೆ ಹೊಡೆದು ನಾನೇ ವಿರೋಧಿಸಿ ನಾನೇ ಎಲ್ಲವನ್ನು ಕೂಡ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ಟೆ ಅಂತ ಅವನು ಖುಷಿ ಪಡ್ತಾ ಇರ್ತಾನೆ. ದೇವರು ಅವ್ರಿಗೆ ಅದೇ ಬೇಕಿರುತ್ತೆ, ನಾನ್ ಮಾಡಿದೆ ಅನ್ನೋದನ್ನೇ ಅವನ ತಲೆಯಲ್ಲಿ ಬರಬೇಕಿತ್ತು. ಅವನ ಕರ್ಮಕ್ಕನುಸಾರವಾಗಿ, ಜೀವದ ಸ್ವಭಾವಕ್ಕನುಸಾರವಾಗಿ ಅದನ್ನು ಬಂತು ಅಂತ ತನ್ನ ಕೆಲಸ ಮುಗೀತು ಅಂತ ನಗ್ತಾನೆ ಅಷ್ಟೆ. ಅವ್ರ ಮುಖದಲ್ಲಿ ಯಾವಾಗ್ಲೂ ನಗೆ ಇರುತ್ತೆ. ಯಾಕೆಂದ್ರೆ ಕೆಲವರು ಗೆದ್ರು ಅಂದಾಗ ಗೆದ್ದಿತು ಮಗು ಅಂತ ಖುಷಿ ಪಡ್ತಾ ಇರ್ತಾನೆ. ಇನ್ಯಾರೋ ಒಬ್ಬ ಸೋತು ಹೋಗ್ತಾನೆ, ಮಗುವಿನ ಕರ್ಮದಲ್ಲಿ ಸೋಲ್ಬೇಕು ಅಂತಿತ್ತು, ಅದು ಸೋತಿತ್ತು, ಸರಿ ಹೋಯ್ತು, ಅದಕ್ಕೂ ನಗ್ತಿರ್ತಾನೆ. ಯಾರೋ ಒಬ್ಬ ಗೆಲ್ಲಬಾರದಿತ್ತು, ಆಗ ಅಥವಾ ಗೆಲ್ಬೇಕಿತ್ತು, ಆದ್ರೆ ಅವನು ಗೆಲ್ಲಿಲ್ಲ. ಆ ಸಂದರ್ಭದಲ್ಲಿ ದೇವರು ಅವನಿಗೊಂದು ಪಾಠ ಆಯ್ತು ಅಂತ ನಕ್ಕ. ಇನ್ಯಾರೋ ಒಬ್ಬ ಗೆಲ್ಲಬಾರದಿತ್ತು, ಅವನು ಗೆದ್ದು ಬಿಟ್ಟ, ಆದ್ರೆ ದೇವರು ಅದನ್ನ ನೋಡಿ ನಕ್ಕ. ಯಾಕೆ ನಕ್ಕ ಅಂದ್ರೆ, ಇವನಿಗೆ ಗೆದ್ದು ಬರ್ಬೇಕಾದ ಅಹಂಕಾರ ಬರ್ಬೇಕಿದ್ದದ್ದು ಸರಿ ಹೋಯ್ತು ಅಂತ. ಈ ಜ್ಞಾನ ಭಕ್ತಿ ವೈರಾಗ್ಯ ನನಗಿರ್ಲಿ, ನನ್ನನ್ನ ಹಿಂದಿನಿಂದ ಬೈದವರೆಲ್ಲ ಅಂದಣವೇರಲಿ ಅನ್ನುವ ಮಾತುಗಳು ಅಂದ್ರೆ, ಜ್ಞಾನ ಭಕ್ತಿ ವೈರಾಗ್ಯದಂತಹ ಶಾಶ್ವತ ಫಲ ನನಗೆ ಸಿಗಲಿ, ತಾತ್ಕಾಲಿಕವಾದ ಅಂಬಾರಿ ಅಂದಣ ಈ ದೊಡ್ಡ ದೊಡ್ಡ ಲೌಕಿಕ ಭೋಗಗಳು ಸಿಕ್ಕಿ ಅವನಿಗೆ ಜ್ಞಾನ ಭಕ್ತಿಗಳು ಸಿಗದೆ ಕೇವಲ ಲೋಕದ ಸೌಖ್ಯವೇ ಪರಸೌಖ್ಯ ಅಂತ ಭಾವಿಸಿ ಅವನು ಅಲ್ಲೇ ಜೀವನದ ಚಕ್ರದಲ್ಲಿ ಸುತ್ತುತ್ತಿರ್ಲಿ ಅಂತ ಅದು ಅದರ ಇಂಡೈರೆಕ್ಟ್ ಅರ್ಥ. ಆದ್ರೆ ಅದು ಒಂದು ಹೌದು, ಲೋಕದಲ್ಲಿ ನನಗ ವಿರೋಧ ಮಾಡಿದವನಿಗೆ ಕೊಲೆ ಆಗ್ಲಿ ಅಥವಾ ಸಾವಾಗ್ಲಿ ಅಂತ ಬಯಸುವುದರ ಬದಲು ಅವನಿಗೆ ಲೋಕದಲ್ಲಿ ಸಂತೋಷ ಆಗ್ಲಿ ಅಂತ ಬಯಸಿದ್ರೆ ಅದು ನಮ್ಮ ಭಾವದಿಂದ ಅವನಿಗೆ ತೊಡಕಾಗದ್ದನ್ನ ಹೇಳಿದ ಹಾಗಾಯ್ತು. ಎರಡನೇದ್ದು, ಈ ರೀತಿ ಅನ್ಯಾಯ ಮಾಡಿ ಭಗವಂತನನ್ನ ವಿರೋಧಿಸಿದವನಿಗೆ ಸಾರ್ವಕಾಲಿಕವಾದ ಸತ್ಯ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಭೌತಿಕವಾದ ಸುಖದಲ್ಲಿ ಕಳೆದು ಹೋಗ್ತಾರೆ ಅನ್ನುವ ಒಂದು ಎಚ್ಚರವನ್ನೂ ಕೂಡ ಆ ಪದ್ಯದಲ್ಲಿ ಹೇಳಿ ಹೇಳಿ ವಿವರಣೆ ಕೊಡ್ತಾರೆ. ಮೇಲ್ನೋಟೆ ಕಾಣುವುದು ಹೇಗರ್ಥ, ಬೈದ್ರು ಅವಮಾನ ಮಾಡಿದ್ರು ಅವರಿಗೆ ಸಭೆಯಲ್ಲೇ ಗೌರವ ಸಿಗಲಿ ಅಂದ್ರೆ, ಆ ಸಭೆಯಲ್ಲಿ ಗೌರವ ಸಿಕ್ಕು 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 ಈಗ ಕೊಬ್ಬಿದ ಕುರಿಯ ಹಾಗೆ ಮುಂದೊಂದು ದಿವಸ ಅದಕ್ಕೆ ಕಡಿಯುವ ಪ್ರಸಂಗ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಅದು ಮೆರಿಯತ್ತಲ್ಲ, ಅವತ್ತು ಅದು ವ್ಯಥೆ ಪಡುತ್ತೆ. ಈ ಪ್ರಶಸ್ತಿಗಳು ಬರುವುದು ಅಂತ ಅನ್ನೋದೇ ಗೊತ್ತಿಲ್ಲದೆ ಇದ್ರೆ ಆ ಅಪ್ಲಿಕೇಶನ್ ಹಾಕಿ ಇಷ್ಟು ಒದ್ದಾಟ ಪಟ್ಟು ಅದರಿಂದ ಆಗುವ ವ್ಯಥೆಯನ್ನು ಕಳ್ಕೊಳ್ಬಹುದಿತ್ತು ಅಂತ ಆಮೇಲೆ ಪಶ್ಚಾತ್ತಾಪ ಪಡುವ ಸ್ಥಿತಿ ಬರುತ್ತೆ. ಆದ್ರಿಂದ ಲೋಕದ ವ್ಯವಸ್ಥೆಯ ಅನೇಕ ಸಂಗತಿಗಳು ಅದು ಇದ್ದಂತೆ ಇದೆ ಅನ್ನೋದನ್ನು ಒಪ್ಪಿಕೊಂಡು ಮುಂದೆ ಸಾಗಬೇಕಾದದ್ದು ಭಗವಂತನ ಮತ್ತು ಲೋಕದ ಸಂಬಂಧಗಳ ಬಗ್ಗೆ ಅದು ಹೇಗಿದೆಯೋ ಹಾಗೆ ತಿಳಿಯುವಂಥದ್ದು ನಮಗೆ ಅತ್ಯಂತ ಮುಖ್ಯ ಅಂತ ಈ ರೀತಿ ನಮಗೆ ಅದರ ವಿವರ ಸಿಕ್ಕಿತು. ಇನ್ನೊಂದೆರಡು ವಾಕ್ಯ ಇದೆ, ನಾಳೆ ಅದರ ವಿವರಣೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ ನಾವು ಇದನ್ನು ಕಟ್ ಮಾಡಿ ಮಾಡೋಣ ಅಲ್ವಾ, ಒಂದೇ ನಿಮಿಷ.